ಸೊ ಜನರು ಹೇಳ್ತಾರೆ 90% ಆಫ್ ಇಂಡಿಯನ್ ಟ್ರೇಡರ್ಸ್ ಲಾಸ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್. ಅದು ನಿಜಾನ? ಮತ್ತೆ ಅದು ಯಾಕೆ ಆಗುತ್ತೆ? ಸೊ ಪ್ರಾಫಿಟ್ ಬರ್ಬೇಕಾದ್ರೆ ವೇಟ್ ಮಾಡಲ್ಲ, ಲಾಸ್ ಆಗ್ಬೇಕಾದ್ರೆ ವೇಟ್ ಮಾಡ್ತಾರೆ. ಅದು ಒಂಥರ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡೋದು, ಟಿವಿಲಿ ನೋಡೋದು. ಈ ಕಂಪ್ನಿ ಶೇರ್ಸ್ ನ ಬೈ ಮಾಡಿ, ಬಟ್ ಆ ಕಂಪ್ನಿ ಬ್ಯಾಕ್ ಗ್ರೌಂಡ್ ಏನು ಅದೆಲ್ಲ ನೋಡ್ಕೊಂಡು ಮಾಡಿದ್ರೆ ಬೆಟರ್. ಇಲ್ಲಾಂದ್ರೆ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಬೇಕಾ ಅಥವಾ ಶಾರ್ಟ್ ಟರ್ಮ್ ಬೇಕಾ? ನೀವು ವೆಲ್ತ್ ಕ್ರಿಯೇಷನ್ ನೀವು ಮಾಡ್ತೀರಾ ಅನ್ನೋದಾದ್ರೆ ಇನ್ವೆಸ್ಟ್ಮೆಂಟ್ ಈಸ್ ಗುಡ್. ಟ್ರೇಡಿಂಗ್ ಅಲ್ಲಿ ಕುತ್ಕೊಂಡಾಗ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ ವೇಟ್ ಮಾಡೋಣ, ಪ್ರಾಫಿಟ್ ಬರ್ಬೋದು, ಅಥವಾ ಇವು ಇಷ್ಟೊಂದು ಲಾಸ್ ಆಗ್ಬಿಡ್ತು, ಅಥವಾ ಇಷ್ಟೊಂದು ಪ್ರಾಫಿಟ್ ಬಂತು ಅಂತ ಎಮೋಷನ್. ಸೊ ಅದು ಇಂಬ್ಯಾಲೆನ್ಸ್ ಆಗೋದಕ್ಕೆ ನಾವು ಅದಕ್ಕೆ ಅಂತ ಕೋಡ್ ಮಾಡಿರ್ತೀವಿ. ಇಷ್ಟು ಪ್ರಾಫಿಟ್ ಬಂದರೆ ಆಟೋಮೆಟಿಕ್ಲಿ ಎಕ್ಸಿಟ್ ಆಗಲಿ, ಅಥವಾ ಇಷ್ಟು ಲಾಸ್ ಆದರೆ ಆಟೋಮೆಟಿಕ್ಲಿ ಎಕ್ಸಿಟ್ ಆಗಲಿ. ಈಗ ಹೆಂಗಾಗಿದೆ ಅಂದರೆ ಆಫ್ಟರ್ ಕೋವಿಡ್ ಲಿಟ್ರಸಿ ಜಾಸ್ತಿ ಆಗಿದೆ. ಮೋರ್ ದೆನ್ 30 lakhs ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗಿದೆ ಬಿಫೋರ್ ಕೋವಿಡ್ಗೂ ಈಗನು. ನೆಕ್ಸ್ಟ್ 10 years ಅಲ್ಲಿ ಟ್ರಿಲಿಯನ್ ಗಟ್ಟಲೆ ನಮ್ಮಲ್ಲಿ ಟರ್ನ್ ಓವರ್ ಆಗಂತ ಚಾನ್ಸಸ್ ಇದೆ. ಸೊ ಟ್ರೇಡಿಂಗ್ ಅನ್ನು ಗ್ಯಾಮ್ಲಿಂಗ್ ಎಂದು ಹಲವಾರು ಜನ ಹೇಳುತ್ತಾರೆ. ಅದಕ್ಕೆ ನಿಮ್ಮ ಒನ್ ಲೈನ್ ರಿಪ್ಲೈ ಏನು? ಗೌರ್ಮೆಂಟ್ ಇವಾಗ ರೀಸೆಂಟ್ ಆಗಿ ಎಲ್ಲ ಗೇಮಿಂಗ್ ಆ್ಯಪ್ ಅಪ್ಲಿಕೇಶನ್ಸ್ಗಳನ್ನ ಬ್ಯಾನ್ ಮಾಡಿದ್ರು. ಕರೆಕ್ಟ್, ಫುಲ್ ಬ್ಯಾನ್ ಮಾಡಿ. ಕರೆಕ್ಟ್ ಅಲ್ವಾ? ಗ್ಯಾಮ್ಲಿಂಗ್ ಅನ್ನೋದ್ರಲ್ಲಿ ಟ್ರೇಡಿಂಗ್ ಬ್ಯಾನ್ ಮಾಡಬೇಕಿತ್ತಲ್ವಾ? ಲೀಗಲಿ ಇದೆ, ಟ್ಯಾಕ್ಸ್ ಕಟ್ತಿದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇದೆ, ಇಂಡಿಯನ್ ಗೌರ್ಮೆಂಟ್ GDP ನಿಂತಿರೋದೇ ಸ್ಟಾಕ್ ಮಾರ್ಕೆಟ್ ಮೇಲೆ ಅಂದಾಗ ಅದು ಹೇಗೆ ಗ್ಯಾಮ್ಲಿಂಗ್ ಆಗ್ತಾ ಇದೆ? ಸುಮಿತ್ ಸರ್, ಎಸ್ ಸರ್. ನಮಸ್ಕಾರ. ನಮಸ್ತೆ ಸರ್. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಚಾನೆಲ್ ಗೆ ಸುಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಸರ್. ತುಂಬಾ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ ಸರ್? ಇದು ಹೊಸ ಅನುಭವ. ದ ಫೌಂಡರ್ಸ್ ಡ್ರೀಮ್ ಅಂತ ಕೇಳಿದ್ರೇ ಅದು ಫೌಂಡರ್ಸ್, ಪ್ರತಿಯೊಬ್ಬ ಫೌಂಡರ್ಸ್ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಸೊ ಅದನ್ನ ಎಷ್ಟೋ ಜನ ಹತ್ರ ನಾವು ಹಂಚ್ಕೊಳಕ್ ಆಗಿರಲ್ಲ. ಸೊ ಈ ಒಂದು ವೇದಿಕೆಯಿಂದ ನಾವು ಅದನ್ನ ಹಂಚ್ಕೋಬಹುದು ಅನ್ನೋದೊಂದು ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಡ್ರೀಮ್ ಏನು ಸರ್? ನನ್ನ ಡ್ರೀಮ್ ಬಂದು ಸುಮಾರು ಜನಕ್ಕೆ ಇವತ್ತು ಕೆಲಸ ಹುಡುಕ್ತಾ ಇದ್ದಾರೆ. ಅಂದರೆ ಕೆಲಸ ಸಿಗ್ತಾ ಇಲ್ಲ ತುಂಬ ಜನಕ್ಕೆ. ಅಂಥವ್ರಿಗೆ ಕೆಲಸ ಕೊಡಬೇಕು ಅನ್ನೋದು ಒಂದು. ಜೊತೆಗೆ ನಮ್ಮ ಇಂಡಿಯನ್ ಎಕಾನಮಿ ಅಂತೇನಿದೆ, GDP ಅಂತೇನು ಕರಿತೀವಿ, ಅದೆಲ್ಲ ನಿಂತಿರೋದು ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ. ಸೊ ಸ್ಟಾಕ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿ, ಲಿಟ್ರಸಿ ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ. ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ಗೊತ್ತಿಲ್ಲ. ಅದನ್ನು ನಾನು ಜನಗಳಿಗೆ ತಲುಪಿಸಿ ಯೂತ್ಸ್ಗೆ ಅದನ್ನು ಅವ್ರನ್ನ ಓನಾಗಿ ಅರ್ನ್ ಮಾಡ್ಕೊಳ್ಳೋ ಥರ ಮಾಡಿ, ನಮ್ಮ ಇಂಡಿಯನ್ ಎಕಾನಮಿನೂ ಜಾಸ್ತಿ ಮಾಡೋ ಥರ, ಮತ್ತು ಅವರ ಉದ್ಯೋಗನ ಅವರೇ ಸೃಷ್ಟಿ ಮಾಡ್ಕೊಳ್ಳೋ ಥರ ನಾನು ಸಪೋರ್ಟ್ ಮಾಡೋಣ ಅಂತ ಇದ್ದೀನಿ ಸರ್. ಗ್ರೇಟ್ ಡ್ರೀಮ್ ಸರ್. ವಾವ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪಾಡ್ಕಾಸ್ಟ್, ಸೊ ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ ಸರ್. ಓಕೆ, ಸೊ ಗ್ರೇಟ್. ಏನಾದರೂ ತಪ್ಪು ಆದರೆ ಕ್ಷಮಿಸಿ ಸರ್. ಓಕೆ ಸರ್, ಕಲಿತಾ ಇರಲ್ಲ, ಅದೇ ಖುಷಿ. ಸೊ ಬಿಲಿಯನಿಯರ್ಸ್ ಗ್ರೂಪ್ಸ್ ಇಸ್ ದ ಪೇರೆಂಟ್ ಕಂಪನಿ. ಕರೆಕ್ಟ್ ಸರ್. ಕರೆಕ್ಟ್. ಸೊ ನಮಗೆ ಬಿಲಿಯನಿಯರ್ಸ್ ಗ್ರೂಪ್ ಬಗ್ಗೆ ಸ್ವಲ್ಪ ಹೇಳಿ ಸರ್, ಆ್ಯಂಡ್ ಈ ಐಡಿಯಾ ಹೇಗೆ ಬಂತು? ಓಕೆ, ನಾನು ಬ್ಯಾಂಗ್ಳೂರಿಗೆ, ನನ್ನ ಪ್ರಾಪರ್ ದಾವಣಗೆರೆ ಸರ್. ದಾವಣಗೆರೆ. ಬ್ಯಾಂಗ್ಳೂರಿಗೆ ಬಂದು ನಾನು 13 ವರ್ಷ ಆಯಿತು, 15 ವರ್ಷ ಆಯಿತು. ಬಂದಾಗ ನಾನು ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ ನಾನು ಯಾರ ಕೈ ಕೆಳಗೆ ಕೆಲಸ ಮಾಡಬಾರ್ದು ಒಂದು ಫೈರ್ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದು. ಏನು ಮಾಡಬೇಕು ಅಂತ ಹುಡುಗಕ್ಕೆ ನನಗೆ 8 ಮಂತ್ ಆಯಿತು, ಏನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ. ಕರೆಕ್ಟ್. ಸೊ ಅಲ್ಲಿಗೆ ನನಗೆ ಒಂದ್ಸಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಈ ಥರ ಉಚಿತ ಸೆಮಿನಾರ್ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತ ಓದಿದೆ ನನ್ನ ಪೇಪರಲ್ಲಿ. ಏನಿರುತ್ತೆ ಅಂತ ನೋಡೋಣ ಅಂತ ಹೋದಾಗ ನಾನು ಏನು ಅಂದ್ಕೊಂಡಿದ್ದೆ ನನಗೆ ಅದು ಸಿಕ್ತು. ಅಂದರೆ ನಾನು ಯಾರ ಕೈ ಕೆಳಗೆ ಕೆಲಸ ಮಾಡೋಂಗೆ ಈ ಥರ ಇರಲಿಲ್ಲ. ಮತ್ತು ಯಾವುದೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ನಾವು ಓನಾಗಿ ಏನಾರು ಮಾಡಬೇಕು ಅಂದರೆ ನನಗೆ ಬಂಡವಾಳ ಜಾಸ್ತಿ ಇದೆ, ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಲೋ ಇನ್ವೆಸ್ಟ್ಮೆಂಟಿಂದ ನಾನು ಹೈ ಅರ್ನ್ ಮಾಡಬೇಕು ಅನ್ನೋ ಥರ ನನಗೊಂದು ಆಪರ್ಚುನಿಟಿ ಇತ್ತು. ಮತ್ತು ಯಾರ ಮೇಲೂ ಡಿಪೆಂಡೆನ್ಸಿ ಆಗದಿರೋ ಥರ ಇತ್ತು. ಸೊ ಅದು ನನಗೆ ಹೆಲ್ಪ್ ಆಯಿತು. ಹಾಗಾಗಿ ನಾನು ಬಿಲಿಯನರ್ಸ್ ಗ್ರೂಪ್ ಅಂತೇಳಿ ಕಂಪ್ನಿನ, ಅಂದರೆ ನನಗೆ ಇದರಲ್ಲಿ ಅರ್ನಿಂಗ್ಸ್ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಯ್ತು. ಅನ್ಲಿಮಿಟೆಡ್ ಅರ್ನಿಂಗ್ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ನನಗೆ ಗೊತ್ತಾಯಿತು. ಸೊ ಮಿನಿಮಮ್ ಅಟ್ಲೀಸ್ಟ್ ಒಂದು 100 CR ಆದ್ರೂ ಅರ್ನ್ ಮಾಡೋಣ ಅಂತ ಅಂದ್ಕೊಂಡು ಬಿಲಿಯನಿಯರ್ಸ್ ಗ್ರೂಪ್ ಅಂತ ಅದನ್ನು ನಾನು ಹೆಸರಿಡಬೇಕು. ಸೊ ಯಾವಾಗ ಶುರು ಮಾಡಿದ್ದೀರಾ ಸರ್? 2011 ಸ್ಟಾರ್ಟ್ ಆಗಿದೆ ಸರ್. 2011. 14 years ಕಂಪ್ಲೀಟೆಡ್. 14 years. ಒಂದು ಲರ್ನಿಂಗ್ ಶೇರ್ ಮಾಡಿ ಸರ್, 14 year ಎಕ್ಸ್ಪೀರಿಯನ್ಸ್. 14 years ಅಲ್ಲಿ ತುಂಬ ಏಳುಬೀಳನ್ನು ಕಂಡಿದ್ದೀನಿ ಸರ್. ಪ್ರಾಫಿಟ್ನು ನೋಡಿದ್ದೀನಿ, ಲಾಸು ನೋಡಿದ್ದೀನಿ. ಲೈಕ್ ಕೋವಿಡ್ ಅಂತ ಟೈಮಲ್ಲಿ ತುಂಬ ಏಟ್ ಬಿದ್ದಿದೆ. ಉಕ್ರೇನ್ ರಷ್ಯಾ ಟೈಮಲ್ಲೂ ನಾನು ಸ್ವಲ್ಪ ಲಾಸಸ್ ಅಂತ ನೋಡಿದ್ದೀನಿ. ಅದಾದ್ಮೇಲಿಂದ ಇವಾಗ ಅದನ್ನೆಲ್ಲ ಅದರ ಆಚೆಗೆ ಸೆಕ್ಯೂರ್ ಮಾಡಿಕೊಂಡು, ಕ್ಯಾಪಿಟಲ್ ಸೆಕ್ಯೂರ್ ಏನೇನು ಬೇಕು ಅದೆಲ್ಲ ಮಾಡಿಕೊಂಡು ಅದನ್ನ ಇವಾಗ ಒಂದು ಹಂತಕ್ಕೆ ತಂದಿದ್ದೀವಿ ಸರ್. ಸ್ಟಾಕ್ ಮಾರ್ಕೆಟ್, ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್. ಸೊ ಒಂದು ಕ್ವಶನ್ ಇದೆ ಸರ್. ಸೊ ನಿಮ್ಗೆ ಅನಿಸುತ್ತಾ ಟ್ರೇಡಿಂಗ್ ಫೈನಾನ್ಷಿಯಲ್ ಫ್ರೀಡಮ್ ಕೊಡುತ್ತೆ ಅಂತ, ಅಥವಾ ಇಟ್ ಈಸ್ ಜಸ್ಟ್ ಎ ಸೈಡ್ ಇನ್ಕಮ್? ನೀವು ಅದನ್ನ ಎರಡು ತರನು ತಗೋಬಹುದು ಸರ್. ಇವಾಗ ನೀವು ಫುಲ್ ಟೈಮ್ ಅದನ್ನ ಮಾಡ್ತೀರಾ ಅನ್ನೋದಾದ್ರೆ, ಟ್ರೇಡಿಂಗ್ ನೀವು ಫುಲ್ ಟೈಮ್ ತಗೊಂತೀರಾ ಅನ್ನೋದಾದ್ರೆ ನೀವು ಫೈನಾನ್ಷಿಯಲ್ ಫ್ರೀಡಮ್ ನ ತಗೋಬಹುದು. ಯಾಕಂದ್ರೆ ಅನ್ಲಿಮಿಟೆಡ್ ಅರ್ನಿಂಗ್ ಅಂತ ಇರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ. ಬರೀ ಯಾವ ಫೀಲ್ಡ್ ಕಂಪೇರ್ ಮಾಡಿದ್ರೆ ನೀವು ಓವರ್ ದ ನೈಟ್ ನಾವು ಅರ್ನಿಂಗ್ ಮಾಡಕ್ ಆಗಲ್ಲ. ಅಂದ್ರೆ ಅನ್ಲಿಮಿಟೆಡ್. ಇದು ನಿಜನಾ? ಅಬ್ವಿಯಸ್ಲಿ.
ಇಲ್ಲ ನಾನು ಬೇರೆ ಜಾಬ್ನು ಮಾಡಿಕೊಂಡು ಅದ್ರ ಜೊತೆಗೆ ನಾನು ಸೈಡ್ ಇನ್ಕಮ್ ಮಾಡ್ಕೋತೀನಿ ಅಂದರೆ ಅದರಲ್ಲಿ ಬೇರೆ ಬೇರೆ ಮೆಥಡ್ ಇದೆ. ಸ್ವಿಂಗ್ ಟ್ರೇಡ್ ಅಂತಿದೆ, ಲೈಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ, ಶಾರ್ಟ್. ಯಾವ ಮೆಥಡ್ ಯು ಟೆಲ್ ಫುಲ್ಲಿ ಡಿಸ್ಕ್ರೈಬ್ ಮಾಡಿ. ಓಕೆ, ಒಂದು ಬಂದು ಇಂಟ್ರಾಡೇ ಅಂತ ಇರುತ್ತೆ ಸರ್. ಇವತ್ತು ಬೈ ಮಾಡಿ ಇವತ್ತೇ ಸೆಲ್ ಮಾಡೋದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. Correct. ಸ್ವಿಂಗ್ ಟ್ರೇಡ್ ಅಂತ ಕರಿತೀವಿ. ಇಟ್ ವಿಲ್ ಟೇಕ್ 1 ವೀಕ್ 1 ಮಂತ್ ಈ ಥರ ಇರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅದು ಲಾಂಗ್ ಟರ್ಮು. ಇಟ್ ವಿಲ್ ಟೇಕ್ ಮೋರ್ ದೆನ್ 365 ಡೇಸ್. ಅದು 2 ಇಯರ್ಸ್ ಆಗ್ಬೋದು, 10 ಇಯರ್ ಆಗ್ಬೋದು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. Okay. ಅಪಾರ್ಟ್ ಫ್ರಮ್ ದಿಸ್ ಇದು ಬಿಟ್ಟು ನನಗೆ ನಾಲೆಡ್ಜ್ ಇಲ್ಲ ಅದರಲ್ಲಿ ಬೇರೆ ಏನಾದರೆ, ಇವಾಗ ಮ್ಯೂಚುವಲ್ ಫಂಡ್ ಅಂತ ಇದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಇದೆ. ಸೊ ಅದರಲ್ಲಿ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಆಸ್ ಎ ಪಾರ್ಟ್ ಇನ್ಕಮ್ ಹತ್ರ. ಕರೆಕ್ಟ್. ಸೊ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಬೇಕಾ ಅಥವಾ ಶಾರ್ಟ್ ಟರ್ಮ್ ಬೇಕಾ? ನೀವು ವೆಲ್ತ್ ಕ್ರಿಯೇಷನ್ನ ನೀವು ಮಾಡ್ತೀರಾ ಅನ್ನೋದಾದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಗುಡ್ ಫಾರ್ ವೆಲ್ತ್ ಕ್ರಿಯೇಷನ್. Yes. ಫುಲ್ ದೊಡ್ಡ ಮನಿ. ಬಿಕಾಸ್ ಐನ್ಸ್ಟೀನ್ ಅವ್ರು ಹೇಳಿರೋ ಪ್ರಕಾರ ಜಗತ್ತಿನಲ್ಲಿ 8ನೇ ಅದ್ಭುತ ಅಂತ ನಾವು ಕರೆಯೋದು ಕಾಂಪೌಂಡಿಂಗ್ ಅಂತ ಕರಿತೀವಿ. ಅಂದರೆ ಸಣ್ಣ ಸಣ್ಣ ಅಮೌಂಟನ್ನು ನಾವು ಹೂಡಿಕೆ ಮಾಡ್ತಾ 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 ಅದು ಕಾಂಪೌಂಡಿಂಗ್ ಆಗ್ತಾ ಹೋದಾಗ, ಹಾಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟು ಅರ್ನಿಂಗ್ ಆಗಿರುತ್ತೆ. ಹಾಗೇನು ಅದು ನಾವು ಅಲ್ಲೇ ಬಿಟ್ಟರೆ ಅದು ಕೂಡ ಅರ್ನಿಂಗ್ ಸ್ಟಾರ್ಟ್ ಮಾಡುತ್ತೆ. ಕರೆಕ್ಟ್. ಸೊ ಈಗ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ ಅಂತ ನಾವು ಕರಿತೀವಲ್ಲ, ಸೊ ಆ ಥರ ಅಲ್ಲಿ ರಿವರ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಗುಡ್ ಸರ್. ಲಾಂಗ್ ಟರ್ಮ್ ಫೈನಲಿ ಗುಡ್ 100%. ಓಕೆ, ಸೊ ಇವತ್ತು ನಿಮ್ಮ ಹತ್ರ 10,000 ಇದ್ರೆ ಓಕೆ, ಅದನ್ನು ಹೇಗೆ ಇನ್ವೆಸ್ಟ್ ಮಾಡುತ್ತೀರಾ ಟು ಗ್ರೋ ಫಾಸ್ಟ್? ಗ್ರೋ ಫಾಸ್ಟ್ ಅನ್ನೋದಕ್ಕಿಂತ ನಮ್ಮ ಹತ್ರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ದರೆ ನಾವು ಗ್ರೋ ಫಾಸ್ಟ್ ಮಾಡ್ಬೋದು ಸರ್. ನಂತರ 10,000 ರುಪೀಸ್ ಇದೆ ಅನ್ನೋದಾದರೆ ನಾನು ಅದರಲ್ಲಿ 40% ಅಮೌಂಟನ್ನು ಮಾತ್ರ ನಾನು ಟ್ರೇಡಿಂಗಿಗೆ ಅಂತ ಯುಟಿಲೈಸ್ ಮಾಡಿಕೊಂಡು 10% ಅಮೌಂಟನ್ನು ನಾನು ಮ್ಯೂಚುವಲ್ ಫಂಡ್ ಈ ಥರ ಸೆಕ್ಯೂರ್ ಇದರಲ್ಲಿ ಹಾಕ್ತಾ, ಇನ್ನು 30% ಅಮೌಂಟನ್ನು ನಾನು ರಿಸರ್ವ್ ಇಡಬೇಕಾಗತ್ತೆ. ಏನೂ ಮಾಡೋಂಗಿಲ್ಲ ಅದನ್ನು. ಯಾಕಂದರೆ ನನಗೆ ಅಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಅದು ನನಗೆ ಮತ್ತೆ ಟಾಪ್ ಅಪ್ ಮಾಡೋಕ್ಕೆ ಬೇಕಾಗುತ್ತೆ. ಕರೆಕ್ಟ್. ಸೊ 2015 ಕರೆಕ್ಟ್? 2025 ಅಲ್ಲಿ ಸೊ ಮಾರ್ಕೆಟ್ ಹೇಗಿತ್ತು? ತುಂಬ ಚೆನ್ನಾಗಿದೆ ಸರ್. ತುಂಬ ಏಳುಬೀಳನ್ನ ಕಡೆಗೆ ಟಾಪ್ ಲೆವೆಲ್ ಅಂದರೆ ಆಲ್ ಟೈಮ್ ಹೈ ಬ್ರೇಕ್ನ ಬಾಣಿದೆ. ಇಟ್ ಈಸ್ ಆಲ್ ಟೈಮ್ ಹೈ as of ಎಸ್, now. ಎಕ್ಸಾಕ್ಟ್ಲಿ. 2025 ತುಂಬ ಮಿರಾಕಲ್ಸ್ಗಳು ನಡೆದಿದೆ ಸ್ಟಾಕ್ ಮಾರ್ಕೆಟಲ್ಲಿ. ಆಫ್ಟರ್ 15 years 2047 ಮಾರ್ಕೆಟ್ ಹೇಗಿದ್ದು? ಆಲ್ಮೋಸ್ಟ್ ತುಂಬ ಬೂಮಲ್ಲಿ ಇರುತ್ತೆ ಸರ್. ಬಿಕಾಸ್ ನಾವು ಗೋಲ್ಡನ್ನು ನೋಡಿದಾಗ 1987 ನಾವು ಗೋಲ್ಡ್ ನೋಡಿದಾಗ, ಆ ಟೈಮಲ್ಲಿ ಅಗೇನ್ ನಾವು ರಿಯಲ್ ಎಸ್ಟೇಟ್ ಅಂತ ನೋಡಿದಾಗ, ಆ ಟೈಮಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂತ ನೋಡಿದಾಗ, ಅವತ್ತಿನ ಟೈಮಿಗೆ ನೀವು 1 lakh ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಗೋಲ್ಡ್ ಮೇಲಾಗಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಾಗಲಿ, ನಿಮ್ಮದು 55% ಗ್ರೋತ್ ಆಗಿರುತ್ತೆ ಗೋಲ್ಡ್ 1987 ಕರೆಕ್ಟ್. 1987 2025ವರೆಗೂ. ಹ್ಮ್. ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ 1 lakh ರೂಪಾಯಿ ಹಾಕಿದರೆ ಇವತ್ತು ನಿಮ್ಮ ಹತ್ರ 500% ಜಾಸ್ತಿ ಗ್ರೋತ್ ಆಗಿದೆ ಅಂತ. ಅಂದರೆ ಇದಕ್ಕಿಂತ 10 ಟೈಮ್ಸ್ ಗ್ರೋತ್ ಫಾಸ್ಟ್ ಆಗಿದೆ ಅಂತ. ಯಂಗೇಜ್ ಜನರೇಷನ್ಗೆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಸರ್? ಯಂಗ್ ಜನರೇಷನ್ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ 22 year old 23 year old guy. 18 ಇಯರ್ ಎಬೋ ಯಾರು ಬೇಕಾದರೂ ಎಂಟ್ರಿ ಆಗ್ಬೋದು ಸ್ಟಾಕ್ ಮಾರ್ಕೆಟ್ಗೆ. ಸೊ ಅವ್ರಿಗೆ ನಾವು ಒಂದು ಏನು ಹೇಳ್ಬೋದು ಅಂದರೆ ಫಸ್ಟ್ ಲರ್ನಿಂಗಿಗೆ ಜಾಸ್ತಿ ಟೈಮ್ ಕೊಡಿ ಅಂತ. ಬಿಕಾಸ್ ಇಟ್ಸ್ ಎ ಸಮುದ್ರ, ಇದು ಸಿ. ಸೊ ಹಾಗಾಗಿ ಇದರಲ್ಲಿ ಪ್ರತಿದಿನ ಕಲಿಯುವಂಥದ್ದು ತುಂಬ ಇರುತ್ತೆ. ಯಾಕಂದರೆ ಟಿಲ್ ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅವತ್ತಿಂದ ಇಲ್ಲಿವರೆಗೂ ಟಿಲ್ ಡೇಟ್ ಕಾಪಿ ಪೇಸ್ಟ್ ಯಾವುದೂ ಇಲ್ಲ ಮಾರ್ಕೆಟ್. ಅಂದರೆ ಇವತ್ತಿನ ದಿನ ಇದ್ದಂಗೆ ಇವತ್ತಿಲ್ಲ ಇದೆ ಅಂತ ಹೇಳಕ್ಕೆ ಬರೋದು. ಯಾಕಂದ್ರೆ ಪ್ರತಿದಿನವೂ ಹೊಸ ಮಾರ್ಕೆಟ್ ಚೇಂಜಸ್ ಇರುತ್ತೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಔಟ್ ಆಫ್ ಕಂಟ್ರಿಲಿನ ಒಂದು ನ್ಯೂಸ್ ಆದ್ರೂ ಮಾರ್ಕೆಟಿಗೆ ಎಫೆಕ್ಟ್ ಆಗುತ್ತೆ, ಇಂಡಿಯಾದಲ್ಲಿನ ಒಂದು ಎಫೆಕ್ಟ್ ಆದ್ರೂ ಮಾರ್ಕೆಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿದಿನ ಚೇಂಜಸ್ ಇರುತ್ತೆ ಮಾರ್ಕೆಟ್. ಪ್ರತಿದಿನ ಲರ್ನಿಂಗ್, ಅವರು ಲರ್ನಿಂಗಿಗೆ ಜಾಸ್ತಿ ಟೈಮ್ನ ಕೊಟ್ಟು ನೀಟಾಗಿ ಕಲ್ತ್ಕೊಂಡು ಡಿಸಿಪ್ಲಿನ್ ಟ್ರೈನ್ ಮಾಡ್ತಾ ಹೋದರೆ ಅವರು ಅರ್ನ್ ಮಾಡ್ತಾ ಹೋಗ್ಬೋದು. ಕರೆಕ್ಟ್ ಸರ್. ಸರಿ, ಎನಿ ಗೆಲ್ಲುವ ಸ್ಟ್ರಾಟಜಿ ಸರ್? ಕನ್ಸಿಸ್ಟೆನ್ಸಿ ಸರ್, ಡಿಸಿಪ್ಲಿನ್. ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಟ್ರೇಡ್ ಮಾಡೋಕ್ಕೆ ಕೂತಿದ್ದೀನಿ ಅಂದರೆ ನನಗೆ ರಿಸ್ಕ್ ರಿವಾರ್ಡ್ ಅಂತ ಕರಿತೀವಿ ನಾವು. ಇಷ್ಟು ಪ್ರಾಫಿಟ್ ಬಂದರೆ ನಾನು ಲ್ಯಾಪ್ಟಾಪ್ನ ಕ್ಲೋಸ್ ಮಾಡ್ತೀನಿ, ಟ್ರೇಡ್ನ ಸ್ಟಾಪ್ ಮಾಡ್ತೀನಿ. ಅಥವಾ ಇಷ್ಟು ಲಾಸ್ ಆದರೆ ನಾನು ಟ್ರೇಡ್ನ ಸ್ಟಾಪ್ ಮಾಡ್ತೀನಿ, ಲ್ಯಾಪ್ಟಾಪ್ನ ಕ್ಲೋಸ್ ಮಾಡ್ತೀನಿ ಅಂತ ಡಿಸಿಪ್ಲಿನ್ ಇದ್ದರೆ ಇಟ್ ವಿಲ್ ಡೆಫಿನೆಟ್ಲಿ ಗೇನ್ ಮೋರ್. ರಿವೆಂಜ್ ಟ್ರೇಡ್ ಅಂತ ಮಾಡೋಕ್ಕಾಗಲಿ, ಅಥವಾ ನಾನು ಇವತ್ತೇ ಗ್ರೀಡಿ ಮತ್ತು ಫಿಯರ್ ಅಂತ ಎರಡು ಬರುತ್ತೆ ಸರ್. ಗ್ರೀಡಿ ಅಂದರೆ ನಾನು ಇವತ್ತಿನ 1 lakh ನನ್ನ ಹತ್ರ ಇದೆ, 1000 rupees ಇಸ್ ಬೆಸ್ಟ್ ರಿಟರ್ನ್ಸ್. ಕರೆಕ್ಟ್. 1% ಪರ್ ಡೇ. ಸೊ ಅದನ್ನು ನಾನು ಇವತ್ತೇ 5,000 ಮಾಡ್ತೀನಿ, 10,000 ಮಾಡ್ತೀನಿ ಅಂದರೆ ಇಟ್ಸ್ ಎ ಗ್ರೀಡಿ. ಸೊ ನಾವು 5,000 ಅರ್ನ್ ಮಾಡೋಕೆ ಹೋದರೆ 3,000 to 4,000 ಕಳ್ಕೊಳ್ಳೋಕ್ಕೂ ರೆಡಿ ಇರಬೇಕಲ್ಲಿ. ಸೊ ರಿಸ್ಕ್ ರಿವಾರ್ಡ್ ಅಂತ ಕರಿತೀವಿ ನಾವು ಅದಕ್ಕೆ. ಕರೆಕ್ಟ್. ತುಂಬ ಜನ ಅಂದುಕೊಳ್ಳುತ್ತಾರೆ ಟ್ರೇಡಿಂಗ್ ಬರೀ ಎಕ್ಸ್ಪರ್ಟ್ಗೆ ಅಂತ. ಕರೆಕ್ಟ್. ಸೊ ನಿಮ್ಮ ಬಿಲಿಯನರ್ಸ್ಗೂ ಬರೀ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ಗ ಅಥವಾ ಎಲ್ಲರೂ ಯೂಸ್ ಮಾಡಬಹುದಾ? ಇವಾಗ ಮುಂಚೆ ಅದು ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ಗೆ ಅನ್ನೋ ಥರ ಇತ್ತು ಸರ್ ಮುಂಚೆ. ಇವಾಗೆಲ್ಲ ಹೆಂಗಾಗಿದೆ ಅಂದರೆ ಅದಕ್ಕೆ ತುಂಬ ಟೂಲ್ಗಳು ಬಂದಿದೆ. ಆಲ್ಗೊರಿದಮ್
ಅಂತ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ಹಾಗಾಗಿ ಬಿಗಿನರ್ಸು ಕೂಡ ಅಲ್ಟಿಮೇಟ್ ಆಗಿ ಟ್ರೇಡ್ ಮಾಡಿ ಅರ್ನಿಂಗ್ ಮಾಡ್ತಾ ಹೋಗ್ಬೋದು ಸರ್. ಕರೆಕ್ಟ್. ಮುಂಚೆ ಕಾಂಪ್ಲಿಕೇಟೆಡ್ ಇತ್ತು, ಇವಾಗ ಅದು ತುಂಬಾ ಈಸಿ ಇದೆ. ಬಟ್ ಅದ್ರ ಬಗ್ಗೆ ನಾಲೆಡ್ಜ್ನ ತಗೊಂಡು ಅಗೇನ್ ಎಕ್ಸ್ಪೀರಿಯನ್ಸ್ ಇದ್ದವರು ಅಂದ್ರೆ ಎಕ್ಸ್ಪೀರಿಯನ್ಸ್ ತಗೊಳಕ್ಕೂ ಮುಂಚೆ ಅವರು ಫ್ರೆಶರ್ ಅಲ್ವಾ, ಸೊ ಹಾಗಾಗಿ ಫ್ರೆಶರು ಕೂಡ ಎಕ್ಸ್ಪೀರಿಯನ್ಸ್ ತಗೊಂತ ಅರ್ನ್ ಮಾಡ್ತಾ ಹೋಗ್ಬೋದು. आपका ये एल्गोरिथमेटिक ट्रेडिंग इज देयर राइट? करेक्ट. Correct, sir. एल्गोरिथमिक ಹೌದು, ಕರೆಕ್ಟ್. ಆಟೋಮೇಟೆಡ್ ಟ್ರೇಡ್. ऑटोमेटेड ट्रेड. ಏನಾಗುತ್ತೆ ಅಂದ್ರೆ ನಾವು ಹ್ಯೂಮನ್ ಎಂಟರ್ ಆದಾಗ ಟ್ರೇಡಿಂಗ್ ಅಲ್ಲಿ ಕುತ್ಕೊಂಡಾಗ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ, ವೇಟ್ ಮಾಡೋಣ, ಪ್ರಾಫಿಟ್ ಬರ್ಬೋದು, ಅಥವಾ ಇವು ಇಷ್ಟೊಂದು ಲಾಸ್ ಆಗ್ಬಿಡ್ತು, ಅಥವಾ ಇಷ್ಟೊಂದು ಪ್ರಾಫಿಟ್ ಬಂತು ಅಂತ ಎಮೋಷನ್. ಸೊ ಅದು ಇಂಬ್ಯಾಲೆನ್ಸ್ ಆಗೋದಕ್ಕೆ ನಾವು ಅದಕ್ಕೆ ಅಂತ ಕೋಡ್ ಮಾಡಿರ್ತೀವಿ. ಇಷ್ಟು ಪ್ರಾಫಿಟ್ ಬಂದ್ರೆ ಆಟೋಮೆಟಿಕ್ಲಿ ಎಕ್ಸಿಟ್ ಆಗಲಿ, ಅಥವಾ ಇಷ್ಟು ಲಾಸ್ ಆದ್ರೆ ಆಟೋಮೆಟಿಕ್ಲಿ ಎಕ್ಸಿಟ್ ಆಗಲಿ. ಸೊ ಆ ಕೋಡ್ ಬರೆದಾಗ ಮಷಿನ್ಗೆ ಎಮೋಷನ್ಸ್ ಇರಲ್ಲ, हाँ हाँ ಅದು करेक्ट. ರೂಲ್ಸ್ ನ ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಗೋರಿದಮ್ ಇಸ್ ದ ಬೆಸ್ಟ್. ವಾವ್. ಸೊ ನೀವು ಅಲ್ಗೋರಿಥಮಿಕ್ ಟ್ರೇಡಿಂಗ್ ಅನ್ನು ಹೇಗೆ ಸಿಂಪಲ್, ಈಸಿ ಟು ಲರ್ನ್ ಅಂಡ್ ಬಿಗಿನರ್ಸ್ ಫ್ರೆಂಡ್ಲಿ ಬಿಲಿಯನೇರ್ಸ್ ಗ್ರೂಪ್ ಇಂದ ಮಾಡುತ್ತೀರಾ ಸರ್? ಇವಾಗ ಏನಿದೆ ಅಂದ್ರೆ ಎಲ್ಲ ಬ್ರೋಕರ್ಗಳಂತ ಬರುತ್ತೆ ಸರ್. ಲೈಕ್ ಏಂಜಲ್ ಬ್ರೋಕಿಂಗ್ ಅಂತ ಆಗಿರ್ಬೋದು, ಜರೋದಾ ಅಂತ ಇದೆ, ಲೈಸ್ ಬ್ಲೂ ಅಂತ ಇದೆ. ಈ ತರ ಬೇರೆ ಬೇರೆ ಬ್ರೋಕರ್ಗಳಿದೆ. ಎಲ್ಲಾ ಬ್ರೋಕರ್ಗಳಲ್ಲೂ ನಾನು ಬೈ ಮಾಡಿದ ತಕ್ಷಣ ಒಂದು ಸ್ಟಾಪ್ ಲಾಸ್ ಹಾಕ್ಬೋದು, ಅಥವಾ ಟಾರ್ಗೆಟ್ ಅಂತ ಇರುತ್ತೆ ಅದು ಹಾಕ್ಬೋದು. ಅಂದ್ರೆ ಕರೆಕ್ಟ್. ನನ್ನ ಪ್ರಾಫಿಟ್ ನ ಹಾಕ್ಬೋದು, ಇಲ್ಲಾಂದ್ರೆ ಎಷ್ಟು ಲಾಸಿನ ರೆಡಿ ಇದೆ ಅಂತ. ಕೆಲವೊಂದು ಬ್ರೋಕರ್ಗಳಲ್ಲಿ ಬರೀ ಎರಡನ್ನೂ ಹಾಕಬಹುದು, ಅಥವಾ ಒಂದೊಂದು ಮಾತ್ರ ಹಾಕ್ಬೋದು. ಬಟ್ ನಮ್ದೇ ಆದಂತ ಓನ್ ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಒಂದ್ಸಲಿ ಬೈ ಮಾಡೋಕ್ಕೂ ಮುಂಚೆನೆ ನನ್ನ ರಿಸ್ಕ್ ಎಷ್ಟು, ನನ್ನ ರಿವಾರ್ಡ್ ಎಷ್ಟು, ಅದನ್ನ ಆಟೋಮೆಟಿಕ್ಲಿ ಬೈ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅದು ಮೆನ್ಷನ್ ಮಾಡ್ಕೊಳ್ಳೋದ್ರಿಂದ ಫುಲ್ ಆಟೋಮೆಟಿಕ್ ಸಾಫ್ಟ್ವೇರ್. Yes, sir. ನೋಬಡಿ ವಿಲ್ ಗೆಟ್ ಲಾಸ್. ಎಸ್ ಸರ್, ಆಟೋಮೆಟಿಕಲಿ ಇಟ್ ವಿಲ್ no, ಹಿಟ್, it's- ಆಟೋಮೆಟಿಕ್ಲಿ ಎಕ್ಸಿಟ್. ಸೊ ಇದು ಇರೋದ್ರಿಂದ ಬಿಗಿನರ್ಸು ಕೂಡ ಅದನ್ನ ಯುಟಿಲೈಸ್ ಸರ್ ಮಾಡ್ತಾರೆ. ಇಟ್ಸ್ ನಿಜ. ಹೌದು ಸರ್, ಫ್ಯಾಕ್ಟ್. ನಮ್ಮ ಆಫೀಸಿಗೆ ಅವರೆಲ್ಲ ಹ? ಯಾರಾದ್ರೂ ಬಂದು ವಿಸಿಟ್ ಮಾಡಿದ್ರೆ, ಅಥವಾ ನಮ್ದು ಡೆಮೋ ಎಲ್ಲ ತಗೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ನಾವು ತೋರಿಸ್ಕೊಡ್ತೀವಿ ಸರ್, ಯಾವ ತರ ನಾವು ಮಾಡ್ತಾ ಇದೀವಿ ಅಂತ. ಎಷ್ಟು ಜನ ಗೆಟ್ ಪ್ರಾಫಿಟ್? ಮೋರ್ ದೆನ್ 1300+ ಪೀಪಲ್ಸ್ಗೆ ನಾವು ಟ್ರೈನ್, ನಮ್ಮ ಸಬ್ 1300 ಪ್ಲಸ್ people ನಮ್ಮ got trained. ಎಸ್ ಸರ್ ತಗೊಂಡಿರೋದು. ಅದರಲ್ಲಿ ಆಲ್ಮೋಸ್ಟ್ ಡೈಲಿ ಟ್ರೇಡ್ ಮಾಡೋ ಅಂಥವ್ರು 600+ ಇದ್ದಾರೆ. ಆಲ್ಮೋಸ್ಟ್ 500+ ಅದರಲ್ಲಿ ಪ್ಲಸ್ ಅಲ್ಲಿ ಅದು ಇದ್ದಾರೆ. ಡೈಲಿ ಟ್ರೇಡಿಂಗ್ ಮಾಡಬೇಕಾ ಆರ್ ಮಂತ್ಲಿ ಆರ್ ಕ್ವಾರ್ಟರ್ಲಿ? ಅವ್ರ ಟೈಮ್ ಮೇಲೆ ಡಿಪೆಂಡ್ ಸರ್. ನೀವು ಫುಲ್ ಟೈಮ್ ನೀವು ಮಾಡ್ತೀರಾ ಅಂದ್ರೆ ಡೈಲಿ ಮಾಡ್ತೀರಾ ಅಂತ. ನೀವು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ವೀಕ್ಲಿ ಒಂದ್ಸಲಿ ಮಾಡ್ಬೋದು. ಜಾಬ್ ಮಾಡ್ತಾ ಇರೋರು ಮಂತ್ಲಿ ಒಂದ್ಸಲಿ ಬೇಕಾದ್ರೂ ಮಾಡ್ಬೋದು. ಯಾವ ಯಾವ ಟ್ರೇನಿಂಗ್ ದಟ್ ಇನ್ವೆಸ್ಟ್ಮೆಂಟ್ ಆ್ಯಪ್ ಇಸ್ ದೇರ್? ಇನ್ವೆಸ್ಟ್ಮೆಂಟ್ ಆ್ಯಪ್ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ಸರ್, ಎವ್ರಿ ಡೇ ಇರುತ್ತೆ. ಅವ್ರ ಟೈಮ್ ಯಾವಾಗ ಕೊಟ್ಕೊಂಡು ಅದನ್ನ ಟ್ರೇಡ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬಿಟ್ಟಿರುತ್ತೆ. ಅದೇ ಅವ್ರ ಟೈಮ್ ಇನ್ವೆಸ್ಟ್ ಮಾಡಿ ಮಾಡ್ಬೇಕಾಗುತ್ತೆ. ಯುವರ್ ಆ್ಯಪ್ ಆ್ಯಂಡ್ ಅದರ್ ಆ್ಯಪ್ಸ್ ಡಿಫ್ರೆನ್ಸ್ ಏನು ಸರ್? ತುಂಬಾ ಇದೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಚಾರ್ಟ್ ಅಂತ ಬರುತ್ತೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಚಾರ್ಟ್ ಅಂತ. ಚಾರ್ಟ್ನ ನೋಡಿಕೊಂಡು ನಾವು ನಮ್ಮ ಅಕೌಂಟಲ್ಲಿ ಎಲ್ಲಿ ಬ್ರೇಕ್ಔಟ್ ಕೊಡುತ್ತೆ, ಎಲ್ಲಿ ಕೆಳಗೆ ಬರುತ್ತೆ ಅಂತ ನೋಡ್ಕೊಂಡು ನಾವು ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬೈ ಸೆಲ್ ಮಾಡ್ತೀವಿ. ಓಕೆ, ಬಟ್ ಅದನ್ನ ನೋಡ್ಕೊಂಡು ಇಲ್ಲಿ ಬೈ ಸೆಲ್ ಮಾಡೋ ಅಷ್ಟೊತ್ತಿಗೆ ಇಟ್ ವಿಲ್ ಟೇಕ್ 2 to 3 seconds ಆಗುತ್ತೆ. ಕರೆಕ್ಟ್ ಕರೆಕ್ಟ್. ನಮ್ದು ಚಾರ್ಟ್ ನ ರೆಡಿ ಮಾಡ್ಕೊಂಡು, ಚಾರ್ಟ್ ಇದೆ ನಮ್ದೇ ಆದಂತ, ಆ ಚಾರ್ಟ್ ಅಲ್ಲೇ ಬೈ ಸೆಲ್ ಮಾಡ್ತಾ ಹೋಗ್ಬೋದು ನಾವು. ಅದು ಒಂದೇ ಆಪ್ಷನ್ ಇದೆ, ಒಂದೇ ಅಡ್ವಾಂಟೇಜ್ ಇದೆ. ಎರಡನೇ ಅಡ್ವಾಂಟೇಜ್ ಬಂದು ಟ್ರೇಡ್ ತಗೊಳ್ಳೋಕ್ಕೂ ಮುಂಚೆನೆ ರಿಸ್ಕ್ ರಿವಾರ್ಡ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಸೆಟ್ ಮಾಡಿ ಆಮೇಲೆ ಟ್ರೇಡ್ ತಗೋಬಹುದು. ಇದೆಲ್ಲದಕ್ಕಿಂತ ಒಂದು ವೆರಿ ವೆರಿ ಬ್ಯೂಟಿಫುಲ್ ಏನಂದ್ರೆ ನಮ್ಮ ಸಾಫ್ಟ್ವೇರಲ್ಲಿ ಒಂದು ಸಲ ನಾವು ಟ್ರೇಡ್ ತಗೊಂಡಾದ್ಮೇಲೆ ಸ್ಟಾಪ್ ಲಾಸ್ ಟಾರ್ಗೆಟ್ ಹಾಕಿದ್ಮೇಲೆ ಒಂದ್ಸಲಿ ಮಾರ್ಕೆಟ್ ನಮ್ಮ ಡೈರೆಕ್ಷನ್ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಸ್ಟಾಪ್ ಲಾಸ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಅದಕ್ಕೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ಕರಿತೀವಿ. ಸೊ ಹಾಗಾಗಿ ತುಂಬಾ ಜನ ಅದರಲ್ಲಿ ಅಲ್ಟಿಮೇಟ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ದೊಡ್ಡ ಅಮೌಂಟ್ ಆರ್ ಸ್ಮಾಲ್ ಅಮೌಂಟ್? ಅಗೇನ್ ನೀವು ಆಗಲೇ ಹೇಳಿದ್ರೆ 10,000 ಇಂದ 10,000 ಇಂದನೂ ಸ್ಟಾರ್ಟ್ ಮಾಡ್ಬೋದು. 10 crore ಇರೋರು ಇದ್ದಾರೆ. ಎನಿ ಸ್ಟೋರಿ ಶೇರ್ ಮಾಡಿ ಸರ್ ಫಾರ್ ದೋಸ್ ಪರ್ಸನ್ ಹೂ ಗೆಟ್ ಬಿಗ್ ಅಮೌಂಟ್ ಓಕೆ, ಫ್ರಮ್ ಸ್ಮಾಲ್ ಇನ್ವೆಸ್ಟ್ಮೆಂಟ್. ಲಾಸ್ಟ್ ಟೈಮು ಬಿಗ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಆಲ್ಮೋಸ್ಟ್ 97 lakhs ಇತ್ತು ಅವ್ರ ಅಕೌಂಟಲ್ಲಿ. ಅವ್ರಿಗೆ ನನ್ನ ಸಾಫ್ಟ್ವೇರ್ ಬಂದು ಕೇಳಿದಾಗ ನನಗೆ ತುಂಬಾ ಚಾಲೆಂಜಸ್ ಬರ್ತಾ ಇದೆ. ಒಂದಿನ ಪ್ರಾಫಿಟ್ ಆಗುತ್ತೆ, ಒಂದಿನ ಲಾಸ್ ಆಗುತ್ತೆ, ಒಂದಿನ ಪ್ರಾಫಿಟ್. ಎಂಡ್ ಆಫ್ ದಿ ಮಂತ್ ಅಲ್ಲಿ ನೋಡಿದಾಗ ನಾನು ನೆಗೆಟಿವ್ ಅಲ್ಲಿ ಇದ್ದೀನಿ. ಒನ್ಸ್ ಇಯರ್ 97 lakhs ಆಗಿದೆ, ವಿತಿನ್ 2 months ಅಲ್ಲಿ ನಾನು 3 lakh ರೂಪಾಯಿ ನಾನು ಕಳ್ಕೊಂಡಿದ್ದೀನಿ ಅಂದಾಗ ನಮ್ಮ ಸಾಫ್ಟ್ವೇರ್ನ ಹೇಗೆ ಬಳಸೋದು ಅಂತ ಹೇಳಿ ಅವ್ರಿಗೆ ಕೊಟ್ಟಾಗ ಅವ್ರು ಅದನ್ನ 1 week 15 days ಯುಟಿಲೈಸ್ ಮಾಡಿ ಅದಾದ್ಮೇಲಿಂದ ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಂಡು ಧೈರ್ಯದಿಂದ ಟ್ರೇಡ್ ಮಾಡೋಕ್ಕೆ ಆಲ್ಮೋಸ್ಟ್ ಅವ್ರಿಗೆ 8% per month ರಿಟರ್ನ್ಸ್ ಕೊಟ್ಟಿದೆ ನಮ್ಮ ಸಾಫ್ಟ್ವೇರ್. ದೇರ್ ಇಸ್ ತುಂಬಾ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್. ಎಕ್ಸಾಕ್ಟ್ಲಿ, ಕರೆಕ್ಟ್. ಹೌದು ಸರ್, ಹೇ? 100%. ಓಕೆ, ಸೊ ಬಿಲಿಯನೇರ್ಸ್ ಗ್ರೂಪ್ ಹೇಗೆ ಇವಾಲ್ವ್ ಆಯಿತು ವೆನ್ ಇಟ್ಸ್ ಕಮ್ಸ್ ಟು ಫೀಚರ್ಸ್ ಲೈಕ್ ಮಲ್ಟಿ ಬ್ರೋಕರ್ ಮ್ಯಾನೇಜ್ಮೆಂಟ್, ರಿಸ್ಕ್ ಕಂಟ್ರೋಲ್ ಅಥವಾ ಕಾಪಿ ಟ್ರೇಡಿಂಗ್? 3 ಫೀಚರ್ಸ್ ಇದೆ ರೈಟ್? ಕರೆಕ್ಟ್ ಕರೆಕ್ಟ್. ಏನಾಯ್ತು ಅಂದ್ರೆ ಮುಂಚೆ ನಾನು ಯಾವಾಗ ಕಲ್ತ್ಕೊಂಡು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಪ್ರಾಫಿಟ್ 1,000 2,000 ಪ್ರಾಫಿಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ಫ್ರೆಂಡ್ಸ್ ನಂದು ಟ್ರೇಡ್ ಮಾಡ್ಕೊಡು ನೀನು, ನಾನು ಫ್ರೀ ಇಲ್ಲ, ನಿನ್ನ ಜೊತೆ ನನಗೂ ಟ್ರೇಡ್ ಓಕೆ ಫೈನ್, ನಾನು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫ್ಯಾಮಿಲಿ ಅವ್ರು ನಂದು ಟ್ರೇಡ್ ಮಾಡ್ಕೊಡು
ಒಂದು ಡಿವೈಸಲ್ಲಿ 2 ರಿಂದ 3 ಟ್ರೇಡ್ ಮಾಡ್ಬೋದು ನಾನು. ಸೊ 5 ಜನ ನನಗೆ ಟ್ರೇಡ್ ಮಾಡ್ಕೊಡಿ ಅಂದಾಗ ಮಲ್ಟಿಪಲ್ ಡಿವೈಸ್‌ನ ನಾನು ಸಿಂಗಲ್ ಟೈಮಲ್ಲಿ ನಾನು ಯುಟಿಲೈಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಇಲ್ಲಿ ಬೈ ಮಾಡಬೇಕು ಅಂದರೆ ಅಗೇನ್ ಇದ್ರ ಲೇಟ್ ಅದಕ್ಕೆ ನಾನೇನು ಮಾಡಿದೆ ಅಂದರೆ ನನ್ನದೇ ಅಂತ ಒಂದು ಓನ್ ಸಾಫ್ಟ್ವೇರ್ ಡೆವಲಪ್ ಮಾಡಿಸಿ ಮ ಅದರ್ ಬ್ರೋಕರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಬ್ರೋಕರ್ ಏಂಜೆಲ್, ಝೆರೋದಾ, LIC ಯಾವ್ದಾದ್ರು ಬ್ರೋಕರ್ ಆದ್ರೂ ನನ್ನ ಇದ್ರೊಳಗಡೆ API ಹತ್ರ ಇಂಟಿಗ್ರೇಟ್ ಮಾಡಿಕೊಂಡು ಸಿಂಗಲ್ ಕ್ಲಿಕ್ ಆಫ್ ಮೌಸಲ್ಲಿ ನಾನು ಎಲ್ಲ ಅಕೌಂಟ್‌ಗೂ ಬೈ ಮಾಡ್ತೀನಿ. ಸಿಂಗಲ್ ಕ್ಲಿಕ್ ಆಫ್ ಮೌಸಲ್ಲಿ ಎಲ್ರಿಗೂ ನಾನು ಸೆಲ್ ಮಾಡ್ತೀನಿ. ಸೊ ಅದಕ್ಕೆ ಕಾಪಿ ಟ್ರೇಡಿಂಗ್ ಅಂತ ನಾವು ಕರಿತೀವಿ. ನನ್ನ ಅಕೌಂಟಲ್ಲಿ ಏನು ಟ್ರೇಡ್ ಆಗುತ್ತೆ ಅದು ಎಲ್ಲರ ಅಕೌಂಟ್‌ಗೂ ಕಾಪಿ ಆಗುತ್ತೆ. ಸೊ ನನ್ನ ಅಕೌಂಟಲ್ಲಿ ಟ್ರೇಡ್ ಆಗಿರೋ ಅವ್ರಿಗೆಲ್ಲಾನು ಸೇಮ್ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಸೊ ಫುಲ್ ಟೆಕ್ನಾಲಜಿ ಇದೆ. ಕಂಪ್ಲೀಟ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆಲ್ಗೊರಿಥಮಿಂದ ಅದನ್ನ ಐ ಫ್ರಮ್ ಟೆಕ್ನಾಲಜಿ ಬ್ಯಾಕ್‌ಗ್ರೌಂಡ್? ನೋ ಸರ್. ಬಟ್ ನಾನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾನು ಕೋಡ್ ಬರ್ಸಿರೋಂಥದ್ದಿದೆ ಇಂಜಿನಿಯರ್ಸ್ ಜೊತೆ ಎಲ್ಲ. ಸೊ ಅಬೌಟ್ ಯು ಸರ್, ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ಬಿಕಾಸ್ ಯು ಆರ್ ವೆರಿ ಗುಡ್ ಟೆಕ್ನಾಲಜಿ ಗಾಯ್. ನಂದು ಬೇಸಿಕಲಿ ಫ್ರಮ್ ದಾವಣಗೆರೆ ಸರ್. ನಾನು ಬೆಂಗಳೂರಿಗೆ ಬಂದಾಗ ನಾನು ಏನು ಮಾಡಬೇಕು ಅಂದರೆ ನನಗೆ ಯಾರ ಮೇಲೂ ಡಿಪೆಂಡೆನ್ಸಿ ಬೇಕಾಗಿರಲಿಲ್ಲ. ಅಂದರೆ ಯಾರು ಬಾಸಿಸಮ್ ಆಗಲಿ ಇದಾಗಲಿ. ಆ ಟೈಮಲ್ಲಿ ನನಗೆ ಯಾಕೆ ಸ್ಟಾಕ್ ಮಾರ್ಕೆಟ್ ನನಗೆ ಇಂಟ್ರೆಸ್ಟ್ ಬಂತು ಅಂದರೆ ನಾನು ಒಂದು ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ ಅಂತ ಇತ್ತು. ಎರಡನೇದು ಬಂದು ನನಗೆ ಯಾರ ಮೇಲೂ ಡಿಪೆಂಡೆನ್ಸಿ ಇರಲಿಲ್ಲ. ಈಗ ಒಂದು ಹೋಟೆಲ್ ಅಂತ ನಾವು ಓಪನ್ ಮಾಡಿದಾಗ ಅಡುಗೆ ಭಟ್ಟನಿಂದ ಹಿಡಿದು ಕ್ಲೀನ್ ಮಾಡೋರಿಂದ ಹಿಡಿದು ಎಲ್ಲರ ಮೇಲೂ ಡಿಪೆಂಡ್ ಆಗಬೇಕಾಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಕಂಪ್ಲೀಟಾಗಿ ಕಲಿತ್ಕೊಂಡು ನಾನು ಯಾರ ಮೇಲೂ ಡಿಪೆಂಡ್ ಇಲ್ದಂಗೆ ನಾನು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನಾನು ಟ್ರೇಡ್ ಮಾಡ್ತಾ ಹೋಗ್ಬೋದು ನನ್ನ ಮೊಬೈಲ್ ಇಂಟರ್ನೆಟ್ ಇದ್ದರೆ. ಆ್ಯಂಡ್ ಮೂರನೇದು ಬ್ಯೂಟಿ ಬಂದು ಪ್ಲೇಸ್ ಅಂತ. ನಾವು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಬೇಕಾಗುತ್ತೆ ಅದಕ್ಕೆ. ಬಟ್ ಕಂಪ್ನಿ ಸ್ಟಾಕ್ ಮಾರ್ಕೆಟ್ ನಾನು ಕಾಫಿಡಲ್ಲಿ ಕೂತ್ಕೊಂಡು ಎಷ್ಟೋ ಸಲ ಫ್ರೀ ವೈಫೈ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ. ಸೊ ಸೊ ನಿಮ್ಮ ಮೊದಲ ಮೆಂಟರ್ ಯಾರು ಸರ್? ಕೊಟ್ರೇಶ್ ಅಂತ ಇದ್ದಾರೆ ಒಬ್ರು ಮೊದಲ ಮೆಂಟರ್. ಅದಾದ್ಮೇಲೆ ನಾನು ಸುಮಾರು 9 ಜನರ ಹತ್ರ ಕಲ್ತಿದ್ದೀನಿ. 9 ಜನದಲ್ಲೂ ಒಂದು 7-8 ಜನ ತುಂಬ ನಂಗೆ ನೀಟಾಗಿ ಗೈಡ್ ಮಾಡಿದ್ದಾರೆ. ಆಫ್ಟರ್ ದಟ್ ಎಲ್ಲ ಸ್ಟ್ರಾಟಜಿಗಳನ್ನ ತಗೊಂಡು ನಾನೇ ಓನಾಗಿ ಒಂದು ಸ್ಟ್ರಾಟಜಿ ರೆಡಿ ಮಾಡಿಕೊಂಡು ಮಾಡಿರೋಂಥದ್ದು. ಆ್ಯಂಡ್ ಲಾಸ್ಟ್ ಒಂದು ಬ್ಯೂಟಿ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಬಿಸ್ನೆಸ್ಸಲ್ಲೂ ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಕಾಂಪಿಟೇಟರ್ಸ್ ಹೊಡ್ಕೊತಾರೆ. ಈಗ ನನ್ನ ಹೋಟೆಲ್ ತುಂಬ ಚೆನ್ನಾಗಿ ನಡೀತಾ ಇದ್ದರೆ ಎದುರುಗಡೆ 6 ಮಂತ್ಸಲ್ಲಿ ಒಂದು ಹೋಟೆಲ್ ಓಪನ್ ಆಯಿತು. ಬಟ್ ಕಾಂಪಿಟೇಟರ್ಸ್ ಇಲ್ಲಿ ಅಂತ ಒಂದೇ ಒಂದು ಬಿಸ್ನೆಸ್ ಅಂದರೆ ದಟ್ ಇಸ್ ಸ್ಟಾಕ್ ಮಾರ್ಕೆಟ್. ಯಾಕೆ ನನಗಾಗಂಥ ಪ್ರಾಫಿಟ್ ನನಗಾಗುತ್ತೆ ನನ್ನ ನಾಲೆಜ್ ಇದ್ದಂಗೆ, ನಿಮ್ಗಾಗೋ ಪ್ರಾಫಿಟ್ ನಿಮಗಾಗುತ್ತೆ. ಸೊ ಅಲ್ಲಿ ತುಂಬ ಟ್ರಿಲಿಯನ್ ಗಟ್ಟಲೆ ಮನಿ ಇದೆ. ನಮ್ಮ ನಾಲೆಜ್ನ ಯೂಸ್ ಮಾಡ್ಕೊಂಡು ನಾವು ಎಷ್ಟನ್ನ ಅರ್ನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕರೆಕ್ಟ್, ಸರಿ ಸರ್. ಓಕೆ, ಟೆಕ್ನಾಲಜಿ ಕ್ವಶನ್. ಓಕೆ, ಸೊ ನೀವು ನಿಮ್ಮ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅದು ಹೇಗೆ ರಿಲಯಬಲ್, ಅಕ್ಯುರೇಟ್ ಮತ್ತು ಸ್ಟ್ರಾಂಗ್ ಇನಫ್ ಟು ಹ್ಯಾಂಡಲ್ ಚಾಲೆಂಜಸ್? ಓಕೆ, ಈಗ ನಾನು ಯಾಕೆ ಆ ಸಾಫ್ಟ್ವೇರ್ನ ರೆಡಿ ಮಾಡಿಸ್ಕೊಂಡೆ ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ಅದನ್ನು ಹೆಂಗೆ ಚಾಲೆಂಜಿಂದ ನಾನು ಔಟ್ಕಮ್ ಆಗಿ ಅದು ಎಲ್ರಿಗೂ ಹೆಂಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಬಿಫೋರ್ ನಾನು ಮಾಡಬೇಕಾದ್ರೆ ಮಲ್ಟಿಪಲ್ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು. ಅದನ್ನು ನಾನು ಅಲ್ಲಿ ರಿಸಾಲ್ವ್ ಮಾಡಿಕೊಂಡೆ. ಒಂದು ಅಕೌಂಟಲ್ಲಿ ಟ್ರೇಡ್ ಮಾಡಿದರೆ ಎಲ್ಲ ಅಕೌಂಟಲ್ಲಿ ಟ್ರೇಡ್ ಆಗತ್ತೆ. ಅದಾದಮೇಲೆ ಏನಾಗ್ತಿತ್ತು ಅಂದರೆ ನಾನು ಬೈ ಮಾಡಿದ ತಕ್ಷಣ ಸ್ಟಾಪ್ ಲಾಸು ಅಥವಾ ಟಾರ್ಗೆಟ್ ಎರಡೂ ಸೆಟ್ ಮಾಡೋ ಒಳಗಾಗಿ ಮಾರ್ಕೆಟ್ ತುಂಬ ಮೂವ್ಮೆಂಟ್ ಆಗಿರೋದು. ಅದು ನನಗೆ ಅಲ್ಲಿ ಮಿಸ್ ಆಗ್ತಾ ಇತ್ತು. ಒಂದು ಬಂದಿರೋ ಪ್ರಾಫಿಟ್ನ ನಾನು ಮಿಸ್ ಮಾಡ್ಕೊತಾ ಇದ್ದೆ ಅಥವಾ ಲಾಸಸ್ನ ಇನ್ಕ್ರೀಸ್ ಆಗ್ತಾ ಇತ್ತು. ಸೊ ಅದನ್ನು ನಾನು ಅವಾಯ್ಡ್ ಮಾಡೋಕ್ಕೋಸ್ಕರ ಬಿಫೋರ್ ಟ್ರೇಡ್ ತೊಗೊಳಕ್ಕೂ ಮುಂಚೆ ನಾನು ಅದು ಸೆಟ್ ಮಾಡೋ ಥರ ಅದು ರೆಡಿ ಮಾಡಿಕೊಂಡೆ. ಇನ್ನು ಟ್ರೇಡಿಂಗ್ ಚಾರ್ಟ್ ನೋಡ್ತಾ ಚಾರ್ಟಲ್ಲೇ ಬೈ ಸೆಲ್ ಮಾಡ್ತಾರೆ ಒಂದು ಆಪ್ಷನ್ನ ನಾನು ಮಾಡ್ಕೊಂಡಿದ್ದೀನಿ ಅದರಲ್ಲಿ. ಸೊ ಅದು ನನಗೆ ತುಂಬ ಬೆನಿಫಿಟ್ ಆಗಿದೆ. ಇದೆಲ್ಲನೂ ಆದಮೇಲೆ ಇದೆಲ್ಲ ಬಿಟ್ಟು ನನಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ಏನು ಕರಿತೀವಿ. ಒಂದ್ಸಲಿ ಬೈ ಮಾಡಿದ್ಮೇಲೆ ನಾನು ಮಿನಿಮಮ್ 1:8 ನಾನು ಟ್ರೇಡ್ ಮಾಡ್ತೀನಿ. ಅಂದರೆ ರಿಸ್ಕ್ ಬಂದರೆ 2000, ಪ್ರಾಫಿಟ್ ಬಂದರೆ 8000. ಸೊ ಈ ಥರ ಸೆಟ್ ಮಾಡಿದಾಗ ನನಗೆ ಅದು ತುಂಬ ನನಗೆ ರಿಲೇಬಲ್ ಆಗಿದೆ. ಅಂದರೆ ನಾನು ಇನ್ಕ್ರೀಸ್ ಆಗ್ತಾ ಹೋದಂಗೆ ಪ್ರಾಫಿಟ್ಟು ನನ್ನ ಸ್ಟಾಪ್ ಲಾಸು ಕೂಡ ನಾನು ಫಾಲೋ ಮಾಡೋದ್ರಿಂದ ಒಂದು ಟಾರ್ಗೆಟ್ ಹಿಟ್ ಆಗುತ್ತೆ, ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆದಾಗ ಕೂಡ ನಾನು ಪ್ರಾಫಿಟಲ್ಲೇ ಎಕ್ಸಿಟ್ ಮಾಡ್ಕೊಂಡು ಹೊರಗಡೆ ಬರ್ತಿದ್ದೀನಿ. ಎಲ್ಲಿವರೆಗೂ ಎಷ್ಟು ಡೌನ್ಲೋಡ್ ಇದೆ ಸರ್? ಮೋರ್ ದೆನ್ 1000 ಇದೆ ಸರ್. 1000 ಮೋರ್ ಡೌನ್ಲೋಡ್ ದೆನ್ 1000 ಇದೆ. 1000 ಯೂಸರ್ಸ್ ಆರ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಸರ್. ಸೊ ನಿಮ್ಮಲ್ಲಿ ಎಷ್ಟು ಸರ್ವಿಸ್ ಇದೆ ಸರ್? ನಮ್ಮಲ್ಲಿ ಟೋಟಲ್ 4 ಸರ್ವಿಸಸ್ ಇದೆ ಸರ್. ಒಂದು ಟ್ರೈನಿಂಗ್, ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಬಿಗಿನರ್ಸ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಫಾರ್ ಸ್ಟಾಕ್ ಲರ್ನಿಂಗ್. ಕರೆಕ್ಟ್. ಸೊ ಯಾವ ಥರ ಬೈ ಮಾಡಬೇಕು, ಸೆಲ್ ಮಾಡೋದ್ರಿಂದ ಹಿಡಿದು ಇವತ್ತೇ ಯಾವ ಶೇರ್ಸ್ನ ಬೈ ಮಾಡಬೇಕು, ಎಕ್ಸಿಟ್ ಮಾಡಬೇಕು, ಲಾಂಗ್ ಟರ್ಮ್ ಅಂದರೆ ಏನು, ಡಿರವೇಟಿವ್ ಅಂದರೆ ಏನು, ಈಕ್ವಿಟಿ ಅಂದರೆ ಏನು, ಫಂಡಮೆಂಟಲ್ ಅಂದರೆ ಏನು, ಟೆಕ್ನಿಕಲ್ ಅಂದರೆ ಏನು, ಸ್ಟ್ರಾಟಜೀಸ್ಗಳು ಅಂದರೆ ಏನು, ಅದೆಲ್ಲ ಕಂಪ್ಲೀಟಾಗಿ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ. ಸೊ ಇದು ಬಂದು 1 ಮಂತ್ ಕೋರ್ಸ್ ಇರುತ್ತೆ. 1 ಮಂತ್ ಕೋರ್ಸ್ ಆದಮೇಲೆ ನಾವು ಆಫ್ಲೈನಿಗೆ ನಾವು ಅವ್ರನ್ನ ಕರೆದು, ಈ 1 ಮಂತ್ ಪೂರ್ತಿ ಆನ್ಲೈನಲ್ಲಿ ಇರುತ್ತೆ. 1 ಮಂತ್ ಆದಮೇಲೆ ಆಫ್ಲೈನಿಗೆ ಅವ್ರನ್ನ ಕರೆದು ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಈ 1 ಮಂತ್ ಎಲ್ಲ ಹೇಳಿಕೊಟ್ಟಿದ್ದನ್ನ ಅವ್ರ ಜೊತೆಗೆ ಕುತ್ಕೊಂಡು ಮಾಡಿಸ್ತೀವಿ ನಾವು ಆಫೀಸಲ್ಲಿ, ನಮ್ಮ ಆಫೀಸಲ್ಲಿ. ಸೊ ಅಲ್ಲಿಗೆ ಅವ್ರು ಪರ್ಫೆಕ್ಟ್ ಆಗ್ತಾರೆ. ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಏನಿದೆ ಅಂದರೆ ಒಂದು 15,000 rupees ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಕೋರ್ಸ್ ಫೀಸ್ ಅಂತ. 2 days ಅವ್ರು ಬರ್ತಾರಲ್ವ, ಆ ಟೈಮಲ್ಲಿ ಅವರ ಡಿಮ್ಯಾಟ್ ಅಕೌಂಟಲ್ಲಿ, ಟ್ರೇಡಿಂಗ್ ಅಕೌಂಟಲ್ಲಿ ಮಿನಿಮಮ್ 1 lakh rupees ಅವ್ರು ಇಟ್ಕೊಂಡ್ಬಂದ್ರು ಅಂದರೆ ಆ 2 days ಏನು ಫಿಸಿಕಲ್ ಕ್ಲಾಸ್ ಬರ್ತಾರಲ್ಲ, ಆ 15,000 rupees ನಾವು ಅವ್ರಿಗೆ ಪ್ರಾಫಿಟ್ ಮಾಡಿಸ್ತೀವಿ. ಸೊ ಅಲ್ಲಿಗೆ ಅವ್ರ ಕೋರ್ಸ್ ಫೀಸ್ ರಿಟರ್ನ್ ಆದಂಗೆ ಆಯಿತು.
ಲೈಫ್ ಟೈಮ್ ಅವ್ರಿಗೆ ನಾಲೆಡ್ಜ್ ಸಿಕ್ಕಂಗಾಯ್ತು. ಸೊ ಇದು ನಮ್ಮ So only Theory. sir training and second part this fourth, third and fourth. ಓಕೆ. ಇದು ಟ್ರೈನಿಂಗ್ ಆದ್ಮೇಲೆ ಸೆಕೆಂಡ್ ಪಾರ್ಟ್ ಬಂದು ನಾವು ಟ್ರೇಡಿಂಗ್ ಅಂತ ಸರ್. ಅಂದ್ರೆ ನಿಮ್ಮ ಬದಲಾಗಿ ನಿಮ್ಮ ಅಕೌಂಟ್ ನಾವು ಹ್ಯಾಂಡಲ್ ಮಾಡ್ಕೊಡ್ತೀವಿ. Okay, you will ಅಂದ್ರೆ ನೀವು handle ಬಿಸಿ it. ಇದ್ದೀರಾ, ಹಾ. ಪೋರ್ಟ್ಫೋಲಿಯೋ ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. Correct. ಸರಿ. ನೀವು ಬಿಸಿ ಇದ್ದೀರಾ ಅಂದ್ರೆ ನಿಮ್ಮ ಬದಲಾಗಿ ನಾವು ನಿಮ್ಮ ಅಕೌಂಟ್ ಅಲ್ಲಿ ಹ್ಯಾಂಡಲ್ ಮಾಡಿ ನೀವು ಪ್ರತಿದಿನ ನೋಡ್ತಾ ಇರ್ಬೋದು. ಹ್ಮ್. ಅದ್ರಲ್ಲಿ ಬೇರೆ ಬೇರೆ ತರ ಇದೆ. ಶೇರಿಂಗ್ ಅಂತ ಇದೆ, ಸರ್ವಿಸ್ ಚಾರ್ಜ್ ಅಂತ ಇದೆ. ಎಷ್ಟು ಪರ್ಸೆಂಟೇಜ್ ಗ್ಯಾರಂಟಿಡ್? ಗ್ಯಾರಂಟಿಡ್ ಅಂತ ಯಾವ್ದು ಇರಲ್ಲ ಸರ್ ಸ್ಟಾಕ್ ಮಾರ್ಕೆಟ್. ಡಿಪೆಂಡ್ ಅಪಾನ್ ಮಾರ್ಕೆಟ್ ಮೂಮೆಂಟ್ ಮೇಲೆ ಇರುತ್ತೆ. ಸಮಟೈಮ್ಸ್ ಮಂತ್ಲಿ 14% ವರೆಗೂ ತೆಗ್ದಿದೀವಿ. ಸಮಟೈಮ್ಸ್ -3% ಆಗಿದೆ. ಇದೇ ಫೆಬ್ರವರಿಲಿ -3% ವರೆಗೂ ನಾವು ಮೈನಸ್ ಹೋಗಿದ್ದೀವಿ. Correct. ಸೊ ಎರಡೂ ಇರುತ್ತೆ, ಯಾವುದೇ ಗ್ಯಾರಂಟಿಡ್ ಅಂತಿರಲ್ಲ. ಮೂರನೇ ಸರ್ವಿಸ್ ಅಂತ ಬಂದಾಗ ನಮ್ದು ಇನ್ವೆಸ್ಟ್ಮೆಂಟ್ಸ್ ಅಂತಾನೂ ಕೂಡ ತಗೋತೀವಿ ಸರ್. ಇನ್ವೆಸ್ಟ್ಮೆಂಟ್ ಅಂತ ತಗೊಂಡು ಮಂತ್ಲಿ ನಾವು ಫಿಕ್ಸೆಡ್ ರಿಟರ್ನ್ಸ್ ಅಂತಾನೂ ಕೂಡ ಅಂತಿದ್ದೀವಿ. ಸೊ ಇದು ನಮ್ಮಲ್ಲಿರೋಂಥ ಸರ್ವಿಸಸ್. ಸೊ ಎನಿ ಲಾಸಸ್ ಲೈಕ್ ಲಾಸ್ ಬಂದ್ರೆ ಏನು ಮಾಡೋಣ ಸರ್? ಲಾಸ್ ಮಾಡಿದರೆ ಅದನ್ನು ಕವರ್ ಮಾಡೋಕ್ಕೆ ನಮಗೆ ಟೈಮ್ ಇರುತ್ತೆ. ಸೊ ಇದು ಆ್ಯಂಡ್ ಮಿನಿಮಮ್ ಲಾಸ್ ಮಾತ್ರ ನಾವು ಫಿಕ್ಸ್ ಮಾಡಿರ್ತೀವಿ, ಸೆಟ್ ಮಾಡಿರ್ತೀವಿ. ಅದಕ್ಕೆ ಬಿಗ್ ಲಾಸಸ್ ಅಂತ ನಾವು ಇಲ್ಲಿವರೆಗೂ ನೋಡಿಲ್ಲ. ಆ್ಯಂಡ್ ನಮ್ಮ ಸಾಫ್ಟ್ವೇರ್ ಇರೋದ್ರಿಂದ ಅದನ್ನು ನಾವು ಮತ್ತೆ ಕವರ್ ಮಾಡ್ತಾ ಅಲ್ಟಿಮೇಟ್ಲಿ ಪ್ರಾಫಿಟ್ ಎಂಡ್ ಆಫ್ ದಿ ಮಂತ್ ನಾವು ಅಲ್ಟಿಮೇಟ್ಲಿ ಪ್ರಾಫಿಟ್ ಆಗುತ್ತೆ. ಎನಿ ಬಿಗ್ ಲಾಸ್ ಯು ಹ್ಯಾಂಡಲ್ಡ್? ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟ್ 6-7% ವರೆಗೂ ಡ್ರಾಡೌನ್ ಬಂದಿದೆ, ಅಂದರೆ ಲಾಸಸ್ಸಿಗೆ ಬಂದಿದೆ. ಬಟ್ ಆ ಟೈಮಲ್ಲಿ ಅಗೇನ್ ನಾವು ಹೆಡ್ಜ್ ಮಾಡ್ತಾ ಇನ್ನೊಂದು ಮಾಡ್ತಾ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಕಡಿಮೆ ಲಾಸಸ್ನ ಮಾಡಿಕೊಂಡು ಮತ್ತೆ ಅಗೇನ್ ಮಾರ್ಕೆಟ್ ರಿಟರ್ನ್ ಆದಾಗ ನಾವು ಗುಡ್ ಪ್ರಾಫಿಟ್ನ ನೋಡಿದ್ದೀವಿ ಸರ್. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಗ್ ಇಶ್ಯೂ ಇದೆ. ಓಕೆ, ಸೊ ನೀವು ನಿಮ್ಮ ಯೂಸರ್ ಜೊತೆ ಹೇಗೆ ಟ್ರಸ್ಟ್ ಬಿಲ್ಡ್ ಮಾಡುತ್ತೀರಾ ಸರ್? ಓಕೆ. ಇಲ್ಲಿವರೆಗೂ ನಾವೇನು 11 ಇಯರಿಂದ ನಾನೇನು ಟ್ರೇಡ್ ಮಾಡ್ತಾ ಬಂದಿದ್ದೀನಿ, ಏನು ರಿಟರ್ನ್ಸ್ ಕೊಡ್ತಾ ಬಂದಿದ್ದೀನಿ, ಏನು ಸರ್ವಿಸಸ್ನ ಕೊಡ್ತಾ ಬಂದಿದ್ದೀನಿ. ಇವಾಗ ನಾನು ಯಾವುದು ಪಬ್ಲಿಸಿಟಿ ಅಂತ ಮಾಡ್ತಾ ಇಲ್ಲ. ಯಾವುದೇ ಸೋಷಿಯಲ್ ಮೀಡಿಯಲ್ಲಾಗಲಿ ಅಥವಾ ನಾನು ಎಲ್ಲ ಕಡೆ ಪೇಪರ್ ಪಬ್ಲಿಕೇಶನ್ಸ್ ಆಗಲಿ ಅಡ್ವರ್ಟೈಸ್ಮೆಂಟಲ್ಲೂ ಮಾಡ್ತಾ ಇಲ್ಲ. ಮೌತ್ ಟು ಮೌತ್ ನನಗೆ ಆರ್ಡರ್ಸ್ಗಳು ಫುಲ್ ಬರ್ತಾ ಇದೆ. ರೆಫರೆನ್ಸ್. ಎಕ್ಸಾಕ್ಟ್ಲಿ, ರೆಫರೆನ್ಸ್ ಮಾಡೋಣ. ಯಾಕೆ ಅಂದರೆ ನಮ್ಮಲ್ಲಿ ಟ್ರಸ್ಟ್ ಯಾವ ಥರ ಬಿಲ್ಡ್ ಆಗಿದೆ ಅಂದರೆ ನಾನು ಕೊಡೋಂಥ ಸರ್ವಿಸ್ ಆಗಿರ್ಬೋದು, ಆಫ್ಟರ್ ಸೇಲ್ ಸರ್ವಿಸ್ ಅಂತ ನಾವೇನು ಕರಿತೀವಿ. ಟ್ರೈನಿಂಗ್ ಆದಮೇಲೆ ಅವ್ರಿಗೆ ಪ್ರಾಫಿಟ್ ಮಾಡಿಕೊಟ್ಟಿರೋದಾಗಿರ್ಬೋದು, ಅಥವಾ ಅವ್ರಿಗೆ ಏನೇ ಕ್ವಶನ್ಸ್ಗಳಿದ್ದಾಗ ಡೌಟ್ಸ್ಗಳಿದ್ದಾಗ ಆನ್ಲೈನ್ ಸೆಷನ್ ಆಗಿರ್ಬೋದು ಅಥವಾ ಆಫ್ಲೈನ್ ಸೆಷನ್ ಆಗಿರ್ಬೋದು, ಅವ್ರಿಗೆ ನಾನು ತೊಗೊಂಡು ರಿಸಾಲ್ವ್ ಮಾಡಿಕೊಟ್ಟಿರೋದಾಗಿರ್ಬೋದು. ಸೊ ಅಲ್ಲಿ ನನಗೆ ಮೌತ್ ಟು ಮೌತ್ ಮಾರ್ಕೆಟ್ ಆಗಿ ನನಗೆ ತುಂಬ ಈಗಲೂ ರಿಕ್ವೈರ್ಮೆಂಟ್ ತುಂಬ ಜನ ಇದೆ. ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಟ್ರೈನಿಂಗ್, ಯಾವಾಗ ನೆಕ್ಸ್ಟ್ ಬ್ಯಾಚ್, ಯಾವಾಗ, ಈ ಥರದ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಸೊ ಇನ್ ಯುವರ್ ಐಸ್ ಲೈಕ್ successful business is about reference or good marketing? ಬೋತ್ ಆರ್ ಸರ್. ಸಮ್ಟೈಮ್ಸ್ But in your case it's reference. ರೆಫರೆನ್ಸ್ ಇಸ್ ಆಲ್ರೆಡಿ ನನ್ನ ರೆಫರೆನ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಇನ್ನೂ ನಾನು ಜನಕ್ಕೆ ಸರ್ವಿಸ್ ಕೊಡಬೇಕು, ಇನ್ನೂ ತುಂಬ ಜನಕ್ಕೆ ರಿಕ್ವೈರ್ಮೆಂಟ್ ಇದೆ ಅಂದಾಗ ನಾವು ಆಬ್ವಿಯಸ್ಲಿ ಅಡ್ವರ್ಟೈಸ್ಮೆಂಟ್ಗೆ ಹೋಗಬೇಕಾಗತ್ತೆ ಆ್ಯಂಡ್ ಮಾರ್ಕೆಟಿಂಗ್ ಹೋಗಬೇಕಾಗತ್ತೆ. ಆ್ಯಂಡ್ ಪ್ರೆಸೆಂಟ್ಲಿ ನಾವು ಯಾವುದು ಮಾಡ್ತಿಲ್ಲ, ಇನ್ ಫ್ಯೂಚರಲ್ಲಿ ಮಾಡಬೇಕಾಗಂತ ಬರ್ಬೋದು ಸರ್. ಓಕೆ, ನೀವು ಎಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇಂಡಿಯಾದಲ್ಲಿ ಲಾಂಚ್ ಮಾಡುವಾಗ ಸೊ ಯಾವ ರೆಗ್ಯುಲೇಟರಿ ಮತ್ತು ಆಪರೇಷನಲ್ ಹರ್ಡಲ್ ಓವರ್ಕಮ್ ಮಾಡಿದ್ರಿ? ಮೇಜರ್ ನಮ್ಗೆ ಏನೇ ಟ್ರೇಡಿಂಗ್ ಅಂತ ಬಂದಾಗ ಸೆಬಿ ಅಂತ ಬರುತ್ತೆ ಸರ್, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಬರುತ್ತೆ. ಸೊ ಅದರ ಅಂಡರಲ್ಲಿ ಕಂಪ್ಲೈನ್ಸಸ್ ಅಂತ ಇರುತ್ತೆ. ಅದನ್ನೆಲ್ಲ ನಾನು ಸರ್ಟಿಫಿಕೇಷನ್ಸ್ ಆಗಿರ್ಬೋದು ಅಥವಾ ನನಗೇನು ನಾಲೆಡ್ಜ್ ಇದೆ ಅನ್ನೋದನ್ನು ನಾನು ಎಕ್ಸಾಮ್ಸ್ ಮುಖಾಂತರ ನಾನು ಪಾಸ್ ಆಗಿದೆ ಆಗಿರ್ಬೋದು, ಇದೆಲ್ಲನೂ ನಾನು ಓವರ್ಕಮ್ ಮಾಡಿದ್ದೀನಿ ಸರ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾಲೆಡ್ಜ್ ನಾನು ಏನು ಕೊಡ್ತಾ ಇದ್ದೀನಿ ಅದು ಜನಗಳಿಗೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ರೈಟ್ ಹೋಗ್ತಾ ಇದ್ದೇನಾ, ರಾಂಗ್ ಹೋಗ್ತಾ ಇದ್ದೇನಾ, ಅದೆಲ್ಲನೂ ನೋಡಿಕೊಂಡು ಅದೆಲ್ಲನೂ ಇದ್ದೇ ಇರುತ್ತೆ ಸರ್. ಚಾಲೆಂಜಸ್ ಇದ್ದೇ ಇರುತ್ತೆ. ಸೆಬಿದಾಗಿರ್ಬೋದು ಅಥವಾ ನಮಗೆ RBI ಇದಾಗಿರ್ಬೋದು, ಈ ಥರದ್ದು ಏನೇ ಫೈನಾನ್ಷಿಯಲ್ ಇರುತ್ತೆ ಅದನ್ನು ಓವರ್ಕಮ್ ಮಾಡಿಕೊಂಡು ಬಂದಿದ್ದೀನಿ ಸೊ ಸರ್. ಇನ್ 11 ಇಯರ್ ನೀವು ಯಾವ ಚಾಲೆಂಜ್ ಫೇಸ್ ಮಾಡಿದ್ದೀರಾ ಸರ್? ನನಗೆ ಒಂದು ಶೇರ್ ಮಾಡಿ. ಓಕೆ, ಫೈನ್. ನನಗೆ ಕೋವಿಡ್ ಅಂತ ಟೈಮಲ್ಲಿ ಅಕೌಂಟ್ಗಳನ್ನ ನೀನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಸೊ ಜನಗಳು ಹೆಂಗೆ ಅಂದರೆ ಪ್ರಾಫಿಟ್ ಬರಬೇಕಾದ್ರೆ ಅಥವಾ ನಾನು ಪ್ರಾಫಿಟ್ ಕೊಡಬೇಕಾದ್ರೆ ಅಲ್ಟಿಮೇಟ್ ಒಂದು ಸ್ವಲ್ಪ ನೆಗೆಟಿವ್ ಬಂದಾಗ ಅದನ್ನು ನಾನು ಫೇಸ್ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ತುಂಬ ಜನ ಯಾಕೆ ಹಿಂಗೆ ಕೋವಿಡ್ ಇಡೀ ಪ್ರಪಂಚಕ್ಕೆ ಆಗಿದೆ. ಸೊ ಇಲ್ಲಿ ತುಂಬ ಜನ ತುಂಬ ಲಾಸಸ್ ಮಾಡ್ಕೊಂಡಿದ್ದಾರೆ. ಬಟ್ ನಾನು 7.2 ಇಂದ 7.3 ಮಾತ್ರ ಡೌನ್ ಬಂದೆ. ಯಾಕಂದರೆ ನಾನು ಹೆಡ್ಜ್ ಮಾಡ್ಕೊಂಡು ಅದನ್ನು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಬಂದೆ. ಸೊ ಆ ಟೈಮಲ್ಲಿ ನನಗೆ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅಗೇನ್ ನಾನು ಅದನ್ನು ನೆಕ್ಸ್ಟ್ ಮಂತಲ್ಲಿ ಓವರ್ಕಮ್ ಮಾಡಿಕೊಂಡು, ಯಾಕೆಂದರೆ ಮಾರ್ಕೆಟ್ ನನಗೆ ಅದ್ರ ಡಬಲ್ ತ್ರಿಬಲ್ ಕೊಡ್ತು ನೆಕ್ಸ್ಟ್ ಮಂತಲ್ಲೇ. ಸ್ಟಿಲ್ ದಟ್ ಕಸ್ಟಮರ್ ವಿತ್ ಯು? ಕೋವಿಡ್ ಬಿಫೋರ್ ಬರೀ 630 ಏನೋ ಇದ್ದಿದ್ದು. ಆಫ್ಟರ್ ಕೋವಿಡ್ ತುಂಬ ಜಾಸ್ತಿ ಆಗಿದೆ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಬಗ್ಗೆ ಸ್ವಲ್ಪ ಎಲೊಬ್ರೇಟ್ ಮಾಡಿ. ನೀವು ಪ್ರೈಸ್ ಹೇಗೆ ಡಿಸೈಡ್ ಮಾಡಿದಿರಿ ಸರ್? ಓಕೆ, ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿದ್ವಿ ನಾವು. ಇಟ್ ವಿಲ್ ಟೇಕ್ 2 to 3 ಮಂತ್ ಟೈಮ್ ತೊಗೊಂತು. ಆ್ಯಂಡ್ ಅದನ್ನು ಡಿಸೈನ್ ಮಾಡೋಕ್ಕೆ ಅಂತ ತುಂಬ ನಾನು ಎಕ್ಸ್ಪೆಂಡಿಚರ್ ಮಾಡಬೇಕಾಯ್ತು. ಲೈಕ್ ಕೋಡ್ ಬರೆಯೋಂಥವ್ರಿಗೆ ಆಗಿರ್ಬೋದು, ಇಂಜಿನಿಯರ್ಸ್ಗಾಗಿರ್ಬೋದು. ಇವಾಗ ಯಾಕೆ ನಾನು ಸಬ್ಸ್ಕ್ರಿಪ್ಷನ್ ಚಾರ್ಜಸ್ನ ತೊಗೊತಾ ಇದ್ದೀನಿ ಆ್ಯಂಡ್ ಅದು ಮಿನಿಮಮ್ ತೊಗೊತಾ ಇದ್ದೀನಿ ನಾನು ಪರ್ ಮಂತ್ 1000 rupees, 3 ಮಂತ್ಗೆ 4000, 1 yearಗೆ 8000 ಈ ಥರ ತೊಗೊತಾ ಇದ್ದೀನಿ.
ಏನಕ್ಕೆ ಅದು ತೊಗೊಂತ ಇದು ಸಬ್ಸ್ಕ್ರಿಪ್ಷನ್ ಚಾರ್ಜಸ್ಸು ಅಂದರೆ ಅದಕ್ಕೆ ಅಂತ ಸರ್ವರ್ಗಳನ್ನ ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ಅದನ್ನ ಕೋಡ್ ಬರೆಯೋಕೆ ಏನೇ ಕರೆಕ್ಷನ್ಸ್ ಇದ್ದರೂ ಇಮಿಡಿಯೇಟಾಗಿ ನಮ್ಗೆ ಕೊಡೋಕೆ ಅಂತ ಇಂಜಿನಿಯರಿಂಗ್ ಇರಬೇಕು. ಅವ್ರಿಗೆ ನಾವು ಸ್ಯಾಲ್ರಿ ಕೊಡಬೇಕಾಗತ್ತೆ. ಸೊ ಆ್ಯಂಡ್ ಅವ್ರು ಅದನ್ನೇನು ₹1000 ನಮ್ಮ ಸಬ್ಸ್ಕ್ರಿಪ್ಷನ್ ತೊಗೊತಾರೆ. ತೊಗೊಂಡಾದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಅಂತ ನಾವು ಕೊಡ್ತೀವಿ 4 ಡೇಸ್ ಯಾವ ಥರ ಬಳಸೋದು ಅಂತ. ಆ ಬಳಸೋಂಥ ಟೈಮಲ್ಲಿ ಅದನ್ನು ಹೇಗೆ ಬಳಸೋದನ್ನು ತೋರಿಸ್ತಾ ನಾವು ₹1000 ಅವ್ರಿಗೆ ಪ್ರಾಫಿಟ್ ಮಾಡಿಸ್ಕೊಟ್ಟಿರ್ತೀವಿ ನಾವು. ಕರೆಕ್ಟ್. ಸೊ ನಾವು ಪಬ್ಲಿಕ್ಕಿಂದ ಏನು ತೊಗೊತೀವಿ ಅದು ಸರ್ವಿಸ್ ಚಾರ್ಜ್ ಆಗಿರ್ಬೋದು ಅಥವಾ ಫೀಸ್ ಆಗಿರ್ಬೋದು ಅದನ್ನು ಅವ್ರು ರಿಟರ್ನ್ ಕೊಟ್ಟೇ ಕೊಡ್ತೀವಿ. ಕರೆಕ್ಟ್. ಇದು ನಮ್ಮ ಏನಂತಾರೆ ಧ್ಯೇಯ ಅಂತ ಅನ್ಕೋಬೋದು. ಸೊ ಈ ಪಾಡ್ಕಾಸ್ಟ್ ಅಲ್ಲಿ ಒಂದು ಡಿಸ್ಕೌಂಟ್ ಕೂಪನ್ ಕೋಡ್ ಡಿಸ್ಕೌಂಟ್ ಕೊಡಿ ಸರ್. ಯಾ ಡೆಫಿನೆಟ್ಲಿ ಪರ್ ಮಂತ್ 1000 ಇದ್ದಿದ್ದನ್ನ ಅದನ್ನ ನಾನು 700 ಬೇಕಾದ್ರೆ ನಾನು ಇನ್ನೂ 30% ನಾನು ಡಿಸ್ಕೌಂಟ್ ಮಾಡ್ಬೋದು ಸರ್ ಪಾಡ್ಕಾಸ್ಟಿಂದ ನೋಡೋರು. TFD 10% or 30%? 30%. 30%. ಎಸ್ ಸೊ TFD 30% ಕೂಪನ್ ಕೋಡ್ ಇದೆ. ಶೋರ್ ಕರೆಕ್ಟ್. ಎಸ್ ಸರ್. ಓಕೆ ಫೈನ್ ಸರ್. ಸೊ ನೀವು ಸಕ್ಸಸ್ ಅನ್ನು ಹೇಗೆ ಗೇಜ್ ಮಾಡುತ್ತೀರಾ? ಇಸ್ ಇಟ್ ಬೈ ಗ್ರೋತ್, ರಿಟೆನ್ಷನ್, ಟ್ರೇಡಿಂಗ್, ವಾಲ್ಯೂಮ್ಸ್ ಅಥವಾ ಬೇರೆ ಏನು? ಆದರೆ ರಿಟೆನ್ಷನ್ ಸರ್. ಓನ್ಲಿ ರಿಟೆನ್ಷನ್. ರಿಟೆನ್ಷನ್ ಆ್ಯಂಡ್ ಟ್ರೇಡಿಂಗ್ ಆದ್ಮೇಲೆ ಟ್ರೇಡಿಂಗಲ್ಲಿ ರಿಟೆನ್ಷನ್ ಆದರೆ ಅಂದರೆ ಕನ್ಸಿಸ್ಟೆನ್ಸಿ ನಾವು ಪ್ರಾಫಿಟ್ ಮಾಡ್ತಾ ಹೋದರೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ವೆಲ್ತ್ ಕ್ರಿಯೇಷನ್ ಅಂದರೆ ಆಬ್ವಿಯಸ್ಲಿ ನಾವು ನಮ್ಮ ಸಕ್ಸಸ್ನ ರೀಚ್ ಮಾಡ್ಬೋದು ಸರ್. ಕರೆಕ್ಟ್. ಸೊ ನ್ಯೂ ಕಸ್ಟಮರ್ ತುಂಬಾ ಇಂಪಾರ್ಟೆಂಟ್ ಆರ್ ರಿಟೆನ್ಷನ್ ಇಸ್ ತುಂಬಾ ಇಂಪಾರ್ಟೆಂಟ್? ರಿಟೆನ್ಷನ್ ಆಲ್ಸೋ ಇಂಪಾರ್ಟೆಂಟ್, ನ್ಯೂ ಕಸ್ಟಮರ್ ಆಲ್ಸೋ ಇಂಪಾರ್ಟೆಂಟ್. 80-20 at least 50-50 ಸ್ವಲ್ಪ ಹೇಳಿ ಸರ್. ಎಕ್ಸಾಕ್ಟ್ಲಿ ಸರ್. ಈಗ ರಿಟೆನ್ಷನ್ ಅಂದರೆ ಅದು ನನಗೆ ಆಲ್ರೆಡಿ ಬಂದಿರೋದು ರಿಕರಿಂಗ್ ಅಂತ ಕರಿತೀವಿ, ಮಂತ್ಲಿ ಗ್ಯಾರಂಟಿಡ್. ಆ್ಯಂಡ್ ಹೊಸ ಇನ್ವೆಸ್ಟ್ಮೆಂಟ್ಸ್ ಅಥವಾ ಹೊಸ ಸಬ್ಸ್ಕ್ರಿಪ್ಷನ್ ನನಗೆ ಬರ್ತಾ ಇತ್ತು ಅಂದರೆ ಆಬ್ವಿಯಸ್ಲಿ ನಾನು ನನ್ನ ಬಿಸ್ನೆಸ್ನ ಇನ್ನೂ ಗ್ರೋತ್ ಮಾಡಿಕೊಂಡು ನಾನು ಆಲ್ಮೋಸ್ಟ್ ಬೇಗನೆ ಸಕ್ಸಸ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್? ಲೈಕ್ 80% ನ್ಯೂ ಕಸ್ಟಮರ್ or 20%? ರಿಟೆನ್ಷನ್ ಈಸ್ 70%, ನ್ಯೂ ಕಸ್ಟಮರ್ ಇಸ್ 30%. ಎವ್ರಿ ಮಂತ್ on month growth. ಓಕೆ. ಸೊ ಬಿಲಿಯನರ್ಸ್ ಗ್ರೂಪ್ ನಾ ಫ್ಯೂಚರ್ ಏನು ಸರ್? ಫ್ಯೂಚರ್ ಬಂದು ಈಗ 5-year ಪ್ಲಾನ್ ಆರ್ ಸಮಥಿಂಗ್? ಹಾಗಂತ ಬಂದಾಗ ಒಂದು ಮೇಜರ್ ಇಶ್ಯೂ ಹೇಳ್ತೀನಿ ಸರ್ ನಾನು ನಿಮಗೆ. ಇಲ್ಲಿ ನಡೀತಾ ಇರೋಂಥದ್ದು ಪ್ರತಿ ವರ್ಷ 4 ರಿಂದ 4.5 ಲಕ್ಷ ಜನ ಅವ್ರ ಎಜುಕೇಷನ್ ಮುಗಿಸ್ಕೊಂಡು ಔಟ್ಪುಟ್ ಆಗ್ತಿದ್ದಾರೆ. ಲೈಕ್ ಡಿಗ್ರಿ, ಡಬಲ್ ಡಿಗ್ರಿ, PU. ಬಟ್ ಎಷ್ಟು ಜನಕ್ಕೆ ಜಾಬ್ ಸಿಗ್ತಾ ಇದೆ? 40,000-50,000 ಜನಕ್ಕೆ ಮಾತ್ರ ಕೆಲಸ ಸಿಗ್ತಾ ಇದೆ. ರಿಮೈನಿಂಗ್ನವ್ರೆಲ್ಲ ರಿಲೇಟೆಡ್ ಅಲ್ಲದೇ ಇರೋಂಥ ಕೆಲಸ ಮಾಡ್ತಿದ್ದಾರೆ. ತುಂಬ ಜನ ಕೆಲಸ ಹುಡುಕ್ತಾ ಇದ್ದಾರೆ. ತುಂಬ ಜನ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಅವಂಥವ್ರಿಗೋಸ್ಕರ ಅದೇ ಅವ್ರಿಗೆ ನಾವು ಒಂದು ಜಾಬ್ನ ಕೊಡ್ತೀವಿ, ಒಂದು ₹20,000 ಜಾಬ್ ನಮಗೆ ಪ್ರೊವೈಡ್ ಮಾಡ್ತೀವಿ ಅಂದರೆ ಕನ್ಸಲ್ಟೇಷನ್ ಫೀಸ್ ಕಟ್ಟೋಕ್ಕೂ 2 ರಿಂದ 3 ಲಕ್ಷ ಅವ್ರು ರೆಡಿ ಇರ್ತಾರೆ ಜಾಬ್ ಸಿಗುತ್ತೆ ಅನ್ನೋದ್ರೆ. ಅಂಥವ್ರಿಗೆ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ ಈ ಡೌನ್ ದ ಲೈನ್ 4 to 5 yearsಲಿ ಪ್ರತಿಯೊಂದೊಂದು ಡಿಸ್ಟಿಕ್ಕಲ್ಲೂ ನಾವು ಒಂದೊಂದು ಆಫೀಸ್ ಓಪನ್ ಮಾಡಿ, ನಮ್ಮ ಶಾಖೆನ ಓಪನ್ ಮಾಡಿ ಮಿನಿಮಮ್ 1000 ಪೀಪಲ್ಸ್ಗೆ ನಾನು ಜಾಬ್ ಪ್ರೊವೈಡ್ ಮಾಡೋಣ ಅಂತ. ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಈಗ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್. ಇದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಅಥವಾ ಅವರು ಕಡಿಮೆ ಟೈಮಲ್ಲಿ ಡೈಲಿ 2 to 3 hours ಟೈಮ್ ಸ್ಪೆಂಡ್ ಮಾಡಿ ಅವರ ಜಾಬ್ ಸಿಗಲ್ಲಿವರೆಗೂ, ಅವ್ರ ರಿಲೇಟೆಡ್ ಇರೋಂಥ ಜಾಬ್ ಸಿಗಲ್ಲಿವರೆಗೂ ಡೈಲಿ 2,000 to 3,000 rupees ಅವ್ರು ಅರ್ನ್ ಮಾಡ್ತಾ ಹೋಗ್ಬೋದು. ಅದನ್ನು ನಾಲೆಜ್ನ ನಾನು ಫ್ರೀಯಾಗಿ ಕೊಡೋಣ ಅನ್ನೋದು ನನ್ನ 4 ರಿಂದ 5 ವರ್ಷದ ಒಳಗಡೆ ಮಾಡ್ಬೇಕನ್ನೋದು ನನ್ನ ಡ್ರೀಮ್ ಸರ್. ಆ್ಯಂಡ್ ಆಲ್ರೆಡಿ 3 ಡಿಸ್ಟಿಕಲ್ಲಿ ನಾನು ರನ್ನಿಂಗ್ ಆಗ್ತಾ ಇದೆ. ಆ್ಯಂಡ್ 30 districtsಲ್ಲೂ ನಾನು ವೆರಿ ಸೂನ್ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು. ಆಲ್ ದ ಬೆಸ್ಟ್. ವಿಶ್ ಯು ಆಲ್ ದ ಬೆಸ್ಟ್. ಯು ಆರ್ ಡೂಯಿಂಗ್ ವೆರಿ ಗ್ರೇಟ್ ಜಾಬ್ ಫಾರ್ ಇಂಡಿಯಾಸ್ ಫ್ಯೂಚರ್. ಐ ಥಿಂಕ್ 2047 we will be ವಿಶ್ವಗುರು. ಥ್ಯಾಂಕ್ ಯು. ಓಕೆ. ನೀವು ಆಟೋಮೇಷನ್, ಟ್ರೇಡಿಂಗ್ ಬಿಹೇವಿಯರ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಅನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೀರಾ ಇನ್ ಶೇಪಿಂಗ್ ಯುವರ್ ರೋಡ್ ಮ್ಯಾಪ್? ಓಕೆ. ಲಿಟ್ರಸಿ ಅಂತ ಬಂದಾಗ ಆಬ್ವಿಯಸ್ಲಿ ನಾವು ಅದನ್ನು ಓವರ್ಕಮ್ ಆಗಲೇಬೇಕು. ಈಗ ಏನಂತಾರೆ, ನಾವು ಪ್ರತಿ ವರ್ಷ ನಾವು ಹಿಂಗೆ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಎಲ್ಲದರದ್ದು ಪ್ರೈಸ್ ನಾವು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರತಿಯೊಂದಕ್ಕೂ ನಾವು ಎಕ್ಸ್ಪೆಂಡಿಚರ್ ಅಂತ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಇನ್ವೆಸ್ಟ್ಮೆಂಟ್ಸನ್ನು ನಾನು ಒಂದು ಧೈರ್ಯದಿಂದ ಜಾಸ್ತಿ ಮಾಡ್ಕೋಬೇಕು, ಇನ್ಕಮ್ನೇ ಜಾಸ್ತಿ ಮಾಡ್ಕೋಬೇಕು ಮೊದಲನೇದು. ಎರಡನೇದು ಬಂದು ನನಗೆ ಫಿಯರ್ ಮತ್ತು ಗ್ರೀಡಿ ಅಂತ ನಾನು ಹೇಳಿದೆ, ಅತಿ ಆಸೆ ಪಡಲಿಲ್ಲದಂಗೆ ಪ್ರತಿ ತಿಂಗಳಿಗೆ 2 to 3 ಸೋರ್ಸ್ ಆಫ್ ಇನ್ಕಮ್ನ ನಾನು ಮಾಡ್ಕೊತ ಹೋದರೆ ಅದರಿಂದ ನಾವು ಓವರ್ಕಮ್ ಆಗ್ಬೋದು ಸರ್. ಸೊ 10 years or 12 years ಲರ್ನಿಂಗ್. ಸೂಪರ್. ಸೊ ನಿಮ್ಮ ಪರ್ಸನಲ್ ಲೆಸನ್ ಶೇರ್ ಮಾಡಿ ಸರ್. ಪರ್ಸನಲ್ ಲೆಸನ್ ಅಂದರೆ ಕನ್ಸಿಸ್ಟೆನ್ಸಿ ಸರ್, ಡಿಸಿಪ್ಲಿನ್ ಟ್ರೇಡಿಂಗ್ ಅಂತ ನಾವು ಕರಿತೀವಿ. ಟ್ರೇಡಿಂಗ್ ಜೀವನದಲ್ಲಿ ಫಾರ್ ಎವ್ರಿಥಿಂಗ್. ಓಕೆ. ಟ್ರೇಡಿಂಗೇನೇ ಜೀವನ ಆಗ್ಬಿಟ್ಟಿದೆ. ಹಾಗಾಗಿ ಸೊ ಟ್ರೇಡಿಂಗ್ ಆಗಿರ್ಬೋದು ಮತ್ತು ಪೋರ್ಟ್ಫೋಲಿಯೋ ಹ್ಯಾಂಡ್ಲಿಂಗ್ ಆಗಿರ್ಬೋದು. ತುಂಬ ಜನ ತುಂಬ ಥರ ಕೇಳ್ಕೊಂಬರ್ತಾರೆ, ಈ ಥರ ಕಷ್ಟ ಇದೆ, ಈ ಥರ ಇದು ನಂದು ಜಾಬ್ ಇಲ್ಲ, ಅಥವಾ ಈ ಥರ ರಿಸ್ಕ್ ಮಾಡ್ಕೊ EMIಗಳು ಅಂದರೆ ಲೈಫಲ್ಲಿ ನಂದು EMI ಥರ ಆಗ್ಬಿಟ್ಟಿದೆ, ಅದೇ ಲೈಫ್ ಆಗ್ಬಿಟ್ಟಿದೆ. ಸೊ ಅಂಥವ್ರಿಗೆಲ್ಲ ತುಂಬ ಓವರ್ಕಮ್ ಮಾಡಿದ್ದೀನಿ. ಅಂದರೆ ಇನ್ವೆಸ್ಟ್ಮೆಂಟ್ಸ್ ತೊಗೊಂಡು ಅಥವಾ ಅವ್ರಿಗೆ ಗೈಡ್ ಮಾಡಿ ಅವ್ರಿಗೇನು ಬೇಕು ಸಿಂಗಲ್ ಸೋರ್ಸ್ ಆಫ್ ಇಂದ ಡಬಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಮಾಡಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂದಾಗ ಅದರಿಂದ ಅವ್ರು ಓವರ್ಕಮ್ ಆಗಿದ್ದಾರೆ. ದಟ್ ಈಸ್ ಎ ಹ್ಯಾಪಿ ಮೂಮೆಂಟ್ ಫಾರ್ ಮೀ. ಸೊ ನೀವು ಸ್ಲೀಪಿಂಗ್ ಟ್ರೇಡಿಂಗ್, ಈಟಿಂಗ್ ಟ್ರೇಡಿಂಗ್, ವಾಕಿಂಗ್ ಟ್ರೇಡಿಂಗ್,
talking trading, everything is trading for you. ಎಕ್ಸಾಕ್ಟ್ಲಿ. It's a life. ಎಸ್. Huh? ಸೊ ನೀವು ನೋಡಿರುವ ವರ್ಸ್ಟ್ ಫೈನಾನ್ಷಿಯಲ್ ಮಿಸ್ಟೇಕ್ ದಟ್ ಪೀಪಲ್ ಡೂ ಮತ್ತು ಅದನ್ನು ಹೇಗೆ ಅವಾಯ್ಡ್ ಮಾಡಬಹುದು? ಓಕೆ. ತುಂಬ ಜನ ನನಗೆ ತುಂಬ ಲಾಸ್ ಆಗಿಬಿಟ್ಟಿದೆ, ನಾನು ಬಂದು ಬರೀ 4-5 ಮಂತಲ್ಲೇ ನಾನು ಅಮೌಂಟ್ನ ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿದಂಥ ಉದಾಹರಣೆಗಳಿದೆ. ಏನಕ್ಕೆ ಹಂಗೆ ಮಾಡ್ತಾರೆ, ಯಾಕೆ ಹಂಗೆ ಆಗುತ್ತೆ ಅಂತ ನಾವು ನೋಡಿದಾಗ, ಇಂಡಿಯನ್ಸ್ಗೆ ಯಾಕೆ ತುಂಬ ಪರ್ಮಿಷನ್ಸ್ಗಳನ್ನ ಕೊಟ್ಟಿಲ್ಲ ಇಂಡಿಯಾದಲ್ಲಿ ಸೆಬಿ ಅನ್ನೋದು. ಈ ಫಾರೆಕ್ಸ್ ಟ್ರೇಡಿಂಗ್ ಅಂತ ಇದೆ, ಅದು ಇಂಡಿಯಾದಲ್ಲಿ ರೆಗ್ಯುಲೇಟರಿ ಇಲ್ಲ. ಕ್ರಿಪ್ಟೋ ಕರೆನ್ಸಿ ಅಂತಿದೆ, ರೆಗ್ಯುಲೇಟರಿ ಇಲ್ಲ. ಯಾಕೆ ಅಂದರೆ ಇಂಡಿಯನ್ಸ್ಗೆ ಎಂತಾರೆ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಈ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನನಗೆ ಒಂದು ಉದಾಹರಣೆ ಮುಖಾಂತರ ನಿಮ್ಗೆ ಕೊಟ್ಟರೆ ನಿಮ್ಗೆ ಅರ್ಥ ಆಗ್ಬೋದು ಅನ್ಕೋತೀನಿ. ಈಗ ನಾನು 1 lakh ರೂಪಾಯಿ ನನ್ನ ಅಕೌಂಟಲ್ಲಿದೆ, 1000 ರೂಪೀಸ್ ಪ್ರಾಫಿಟ್ ಬಂದರೆ ನಾನು ಹ್ಯಾಪಿ, 500 ರೂಪೀಸ್ ಕಳ್ಕೊಳ್ಳೋಕ್ಕೂ ನಾನು ರೆಡಿ ಇದ್ದೀನಿ. ದಿಸ್ ಇಸ್ ಅ ಓಕೆ ಓಕೆ ಡಿಸಿಪ್ಲಿನ್ ಟ್ರೇಡಿಂಗ್. 500 ರೂಪೀಸ್ ಲಾಸ್ ಆಗಿರುತ್ತೆ, ಇಲ್ಲಿಂದ ಮತ್ತೆ ಪ್ರಾಫಿಟ್ ಬರ್ಬೋದು, ವೇಟ್ ಮಾಡೋಣ. 1000 ರೂಪೀಸ್ ಲಾಸ್ ಆಗುತ್ತೆ, ಇಲ್ಲಿಂದ ಡೆಫಿನೆಟ್ಲಿ ಬರುತ್ತೆ, ನೋಡೋಣ, ವೇಟ್ ಮಾಡೋಣ. 2000 ರೂಪೀಸ್ ಲಾಸ್ ಆಗುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ, ಎಕ್ಸಿಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಡೇ ಬರ್ತಾರೆ, 500 ರೂಪೀಸ್ ಪ್ರಾಫಿಟ್ ಬರುತ್ತೆ, ಎಕ್ಸಿಟ್ ಮಾಡ್ಕೊಂಡ್ಬಿಡ್ತಾರೆ. 500 ರೂಪೀಸ್ ಆದರೂ ಬಂದಿದ್ದಿಲ್ಲ ಅಂತ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಏನು ಮಾಡಬೇಕಿತ್ತು, ಅವರು ಲಾಸ್ ಆಗಬೇಕಾದ್ರೆ ವೇಟ್ ಮಾಡಬಾರ್ದಾಗಿತ್ತು, ಎಕ್ಸಿಟ್ ಮಾಡಬೇಕಿತ್ತು. ಪ್ರಾಫಿಟ್ ಬರ್ಬೇಕಾದ್ರೆ ವೇಟ್ ಮಾಡಬೇಕಿತ್ತು, ವೇಟ್ ಮಾಡಲಿಲ್ಲ. ಏನು ಮಾಡಿದರು, ಎಲ್ಲ ರಿವರ್ಸ್. ಸೊ ಮಾರ್ಕೆಟೇ ಸರಿ ಇಲ್ಲ, ನಾನು ಬರ್ತಿದ್ದಂಗೆ ಮಾರ್ಕೆಟಲ್ಲಿ ಲಾಸ್ ಮಾಡಿಕೊಂಡೆ. ಸೊ ಈ ಥರದ್ದು ಹೇಳಿ ಮಾರ್ಕೆಟೇ ಸರಿ ಇಲ್ಲ ಅಂತ ಹೇಳ್ತಾರೆ ಕೊನೆಗೆ. ಸೊ ಇದರಲ್ಲಿ ತುಂಬ ಜನ ಇದರಲ್ಲಿ ರಿಚ್ ಆಗಿರೋಂಥ ಉದಾಹರಣೆಗಳು ತುಂಬಾ ಇದೆ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಸಾಕಾ? 5000 ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಅವರು, ಪ್ರತಿದಿನ ಮಾಡ್ಬೋದು. ಒಂದು ತಿಂಗಳು, 2 ತಿಂಗಳು ಇಲ್ಲ, ಪ್ರತಿದಿನ ಬೇಕಾದ್ರೂ 5,000 ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಲಾಂಗ್ ಟರ್ಮ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ 5,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗ್ಬೋದು. So small will make this big. That's a compounding interest. ಎಕ್ಸಾಕ್ಟ್ಲಿ, ಕಾಂಪೌಂಡಿಂಗ್. ಸ್ಮಾಲ್ ಬಿಗ್. ಕಂಪೌಂಡಿಂಗ್ ಇಂಟ್ರೆಸ್ಟ್ ಗೆ ಸ್ವಲ್ಪ ಹೇಳಿ ಸರ್. ಇವತ್ತು ಐ ಹ್ಯಾವ್ 5,000 rupees. After 20 years, how much I will get it? ಡೆಫಿನೆಟ್ಲಿ 20 years ಅಂದರೆ ನೀವು 5,000 ವಿಲ್ ಬಿಕಮ್ ಮಿನಿಮಮ್ 80,000 to 90,000 rupees. 80,000 to 90,000 rupees. ಸೊ ಬ್ಯಾಂಕಲ್ಲಿ ನೀವು ಇಟ್ಟರೆ ಅದೇ 5,000 rupees. every ತಿಂಗಳು ನಾನು 5,000 ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರತಿ ಮಂತ್. ಪ್ರತಿ ಮಂತ್ ಆದರೆ ನಿಮಗೆ till 20 years. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮಿನಿಮಮ್ ನೀವು 5,000 ಅಂತಿದ್ದೀರಾ, ಬೇಡ 3,000 ಅಂತ ಅನ್ಕೊಳ್ಳಿ. ಓಕೆ, 3,000 ಅಂತ ಅನ್ಕೊಂಡ್ರೆ ನೀವು ನಿಮ್ಮ ಮೊಬೈಲಲ್ಲಿ SIP ಕ್ಯಾಲ್ಕುಲೇಟರ್ ಅಂತ ಒಂದು ಬರುತ್ತೆ, ಅದನ್ನು ನೀವು ಹಾಕೊಂಡು ನೋಡಿದರೆ 3,000 ಪರ್ ಮಂತ್ ನಾನು ಮಾಡಿದರೆ 20 years ಡ್ಯೂರೇಷನ್ ನಾನು ಏನು ಅರ್ನ್ ಮಾಡ್ಬೋದು ಅನ್ನೋದನ್ನು ನೋಡಿದಾಗ, ಮಿನಿಮಮ್ ನೀವು ಪೇ ಮಾಡಿರೋಂಥದ್ದು ಆಲ್ಮೋಸ್ಟ್ 20 yearsಗೆ 3,000 ಅಂದ್ಕೊಂಡ್ರೆ ಒಂದು 6 lakh ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಂತ ಅನ್ಕೊಳ್ಳೋಣ. ಕರೆಕ್ಟ್. 6 lakhಗೆ ನಿಮಗೆ ಮೋರ್ ದೆನ್ 18 lakhs, 20 lakhs, 30 lakhsವರೆಗೂ ನೀವು ಅರ್ನ್ ಮಾಡಿರ್ತೀರ. ಹಾಂ, ಬ್ಯಾಂಕಲ್ಲಿ ಇಟ್ಟರೆ ನೀವು ಅದನ್ನು 8 yearsಗೆ ನಿಮ್ಮದು ಅಮೌಂಟ್ ಡಬಲ್ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಕಾಂಪೌಂಡಿಂಗ್ ಆಗ್ತಾ ಆಗ್ತಾ ಮೋರ್ ದೆನ್ 20 lakhsವರೆಗೂ ಆಗಿರುತ್ತೆ ನಿಮಗೆ. ಸೊ ಫ್ರಮ್ ದಟ್ ಅಕೌಂಟ್ anybody can buy one land or just a small investment for their house, 20 lakh rupees, 30 lakh rupees, they can buy a house after 20 years. Correct? Definitely. It can be a down payment for them. Wow. ಓಕೆ, ಈ ಪಾಡ್ಕಾಸ್ಟ್ ಅಲ್ಲಿ ಒಂದು ಬೋಲ್ಡೆಸ್ಟ್ ಪ್ರಿಡಿಕ್ಷನ್ ನಿಮ್ಮ ಜೊತೆ ಶೇರ್ ಮಾಡಿ ಸರ್, ಅಬೌಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫಾರ್ ನೆಕ್ಸ್ಟ್ 10 years. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೆಕ್ಸ್ಟ್ 10 years ಈಗ ಹೆಂಗಾಗಿದೆ ಅಂದರೆ, ಆಫ್ಟರ್ ಕೋವಿಡ್ ಲಿಟ್ರಸಿ ಜಾಸ್ತಿ ಆಗಿದೆ. ಮೋರ್ ದೆನ್ 30 lakhs ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗಿದೆ ಬಿಫೋರ್ ಕೋವಿಡ್ಗೂ ಈಗೂ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿದೆ ಎಲ್ರಿಗೂ. ಯಾಕೆಂದರೆ ಕೋವಿಡ್ ಅನ್ನೋದೊಂದು ನೋಡಿದ್ದೀವಿ, ಬೇರೆ ಬೇರೆ ಇನ್ಸಿಡೆಂಟ್ಸ್ಗಳಾದಾಗ ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದು ತುಂಬ ಜನ ಕೆಲಸಗಳನ್ನ ಕಳ್ಕೊತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಆರ್ಟಿಫಿಷಿಯಲ್ ಅವ್ರು ರಿಪ್ಲೇಸ್ ಆಗ್ತಾ ಇದ್ದಾರೆ, ಜನಗಳ ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ತಾ ಇದೆ. ಸೊ ಅವ್ರಿಗೆಲ್ಲರಿಗೂ ಏನು ಇನ್ಕಮ್ ಬೇಕೇ ಬೇಕು. ಸೊ ಇನ್ಕಮ್ ಬೇಕೇ ಬೇಕು ಅಂದಾಗ ಅಗೇನ್ ಅವ್ರು ಸ್ಟಾಕ್ ಮಾರ್ಕೆಟಿಗೆ ಬಂದೇ ಬರ್ತಾರೆ. ನೆಕ್ಸ್ಟ್ 10 yearsಲ್ಲಿ ಟ್ರಿಲಿಯನ್ ಗಟ್ಟಲೆ ನಮ್ಮಲ್ಲಿ ಟರ್ನ್ ಓವರ್ ಆಗೋಂಥ ಚಾನ್ಸಸ್ ಇದೆ. ಸೊ ಇಂಡಿಯಾದಲ್ಲಿ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಆಫ್ಟರ್ ಕೋವಿಡ್ ಆದ್ಮೇಲಿಂದ ತುಂಬಾ ಇನ್ಕ್ರೀಸ್ ಆಗಿದೆ. ಅದು ಎಷ್ಟು ಜನ? ಮೋರ್ ದೆನ್ 4 crore ವರ್ಗು ಡಿಮ್ಯಾಟ್ ಅಕೌಂಟ್ಗಳಿದೆ. ಸೊ ಅಷ್ಟು ಜನನು ಇನ್ವೆಸ್ಟರ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ವಾವ್, ಆಫ್ಟರ್ ಕೋವಿಡ್ ಇಟ್ ಇಸ್ ಇನ್ಕ್ರೀಸ್ಡ್. ಎಸ್, ಇನ್ಕ್ರೀಸ್ಡ್ ಸರ್. ಸೊ ಜನರು ಹೇಳ್ತಾರೆ 90% ಆಫ್ ಇಂಡಿಯನ್ ಟ್ರೇಡರ್ಸ್ ಲಾಸ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್. ಅದು ನಿಜನಾ, ಮತ್ತೆ ಅದು ಯಾಕೆ ಆಗುತ್ತೆ? ನಾನು ಆಗಲೇ ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಎಲ್ಲ ರಿವರ್ಸ್ ಮಾಡ್ತಾರೆ. ಸೊ ಪ್ರಾಫಿಟ್ ಬರಬೇಕಾದ್ರೆ ವೇಟ್ ಮಾಡಲ್ಲ, ಲಾಸ್ ಆಗಬೇಕಾದ್ರೆ ವೇಟ್ ಮಾಡ್ತಾರೆ, ಅದು ಒಂಥರ. ಅದನ್ನ ಬಿಟ್ಟು ಬೇರೆಯವ್ರ ಸಜೆಷನ್ಸ್ಗಳನ್ನ ಕೇಳ್ತಾರೆ. ಇವರು ಓನ ಕಲಿಯೋದಕ್ಕಿಂತ ಈಸಿ ವೇನ ಹುಡ್ಕೊಂತಾರೆ. ಟಿಪ್ಸ್ ಅಂತ ಕರೀತಾರೆ, ಅದಕ್ಕೆ ಸಜೆಷನ್ಸ್ ಅಂತ ಕರೀತಾರೆ. ಎಲ್ಲೋ ಯೂಟ್ಯೂಬಲ್ಲಿ ನೋಡೋದು, TV ನೋಡೋದು. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ, ಎಷ್ಟೋ ಸಲ ಇದೇ ಥರ ಹೇಳುವಂಥ ದುಡ್ಡು ಕೊಟ್ಟು ಹೇಳಿಸಿರೋಂಥ ಉದಾಹರಣೆಗಳು ಇದೆ.
ಹಾಗಾಗಿ ಅದನ್ನ ಯಾವುದು ಬಿಲೀವ್ ಮಾಡ್ಲಿಲ್ದಂಗೆ ಇವರೇ ಓನಾಗಿ ಕಲ್ತ್ಕೊಂಡು ಇವರೇ ಓನಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಪ್ರಾಫಿಟ್. ಲೋನ್ ಫುಲ್ ಎಂಜಾಯ್ ಮಾಡಿ 500 crore rupees ಅರ್ನ್ ಮಾಡಿ ಯಾಟ್ ಎಂಜಾಯ್ ಮಾಡಿ ಕರೆಕ್ಟ್. ಆ ಥರ ಅನ್ನೋದಕ್ಕಿಂತ ಈ ಕಂಪ್ನಿ ಶೇರ್ಸ್ನ ಬೈ ಮಾಡಿ ಇದು ದಿಸ್ ವಿಲ್ ಬಿಕಮ್ ಗುಡ್ ಇನ್ ದಿ ಫ್ಯೂಚರ್ ಡೇಸ್ ಈ ಥರ ಎಲ್ಲ ಹೇಳಿದಾಗ ಅವರು ಬ್ಲೈಂಡ್ಲಿ ಅದನ್ನ ದುಡ್ಡು ಹಾಕ್ತಾರೆ. ಬಟ್ ಆ ಕಂಪ್ನಿ ಬ್ಯಾಕ್ಗ್ರೌಂಡ್ ಏನು ಅದೆಲ್ಲ ನೋಡಿಕೊಂಡು ಮಾಡಿದರೆ ಬೆಟರ್. ಇಲ್ಲಾಂದರೆ ಡೆಫಿನೆಟ್ಲಿ ದೇ ಲಾಸ್ ಮನಿ. ಸೊ ಟ್ರೇಡಿಂಗ್ ಅನ್ನು ಗ್ಯಾಮ್ಲಿಂಗ್ ಎಂದು ಹಲವಾರು ಜನ ಹೇಳುತ್ತಾರೆ, ಅದಕ್ಕೆ ನಿಮ್ಮ ಒನ್ ಲೈನ್ ರಿಪ್ಲೈ ಏನು? ಓಕೆ, ಇವಾಗ ಒನ್ ಲೈನ್ ರಿಪ್ಲೈ ನಾನು ಕೊಡಬೇಕು ಅನ್ನೋದಾದರೆ ನಿಮಗೆ ಗೌರ್ಮೆಂಟ್ ಇವಾಗ ರೀಸೆಂಟಾಗಿ ಎಲ್ಲ ಗೇಮಿಂಗ್ ಆ್ಯಪ್ ಅಪ್ಲಿಕೇಶನ್ಸ್ಗಳನ್ನ ಬ್ಯಾನ್ ಮಾಡಿದ್ರು. ಕರೆಕ್ಟ್, ಫುಲ್ ಬ್ಯಾನ್ ಮಾಡಿ. ಕರೆಕ್ಟ್ ಅಲ್ವಾ? ಗ್ಯಾಮ್ಲಿಂಗ್ ಅನ್ನೋದ್ರಲ್ಲಿ ಟ್ರೇಡಿಂಗ್ನು ಬ್ಯಾನ್ ಮಾಡಬೇಕಿತ್ತಲ್ವಾ? ಲೀಗಲಿ ಇದೆ, ಟ್ಯಾಕ್ಸ್ ಕಟ್ತಿದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇದೆ, ಇಂಡಿಯನ್ ಗೌರ್ಮೆಂಟ್ GDP ನಿಂತಿರೋದೇ ಸ್ಟಾಕ್ ಮಾರ್ಕೆಟ್ ಮೇಲೆ ಅಂದಾಗ ಅದು ಹೇಗೆ ಗ್ಯಾಮ್ಲಿಂಗ್ ಆಗ ಸಾಧ್ಯ? ಇಟ್ ಇಸ್ ನಾಟ್ ಎ ಗ್ಯಾಮ್ಲಿಂಗ್. ಸೊ ನೀವು ಫೌಂಡರ್ ಆಗಿ ಕಲಿತಾರೋ ಒಂದು ಸಿಂಪಲ್ ಮನಿ ಲೆಸನ್ ಯಾವುದು ದಟ್ ಎವ್ರಿ ಒನ್ ಶುಡ್ ನೋ? ಪ್ರತಿಯೊಬ್ಬರಿಗೂ ಪ್ರಾಫಿಟ್ ಅನ್ನೋದನ್ನು ಕೊಟ್ಟರೆ ಡೆಫಿನೆಟ್ಲಿ ದೇಲ್ ರಿಟೇನ್. ಒಂದನೇದು. ಎರಡನೇದು ಏನಂದರೆ ಅವರ ಏನಂತಾರೆ ಕಮಿಟ್ಮೆಂಟ್ಸ್ಗಳಿಂದ ಅಥವಾ ಅವರ ಫೈನಾನ್ಷಿಯಲಿ ಕ್ರೈಸಿಸಿಂದ ಆಚೆ ಬರ್ಬೋದು. ಅದಕ್ಕೆ ಏನು ಬೇಕೋ ಅದನ್ನು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಫಾರ್ ಯಂಗ್ ಜನರೇಷನ್, ಓಕೆ, ಯು ಆಲ್ರೆಡಿ ಸ್ಪೆಂಡೆಡ್ 11 to 14 years ಇನ್ ದಿಸ್ ಇಂಡಸ್ಟ್ರಿ. ಸೊ ಈಗ ಶುರು ಮಾಡುತ್ತಿರೋ ಯಂಗ್ ಜನ್ರೇಷನ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಸಲಹೆ ಕೊಡ್ತೀರಾ? ಫಸ್ಟು ಅವ್ರು ಬಂದಾಗ ನಾನು ಇಷ್ಟು ಅರ್ನ್ ಮಾಡ್ಬೋದು ಅಷ್ಟು ಅರ್ನ್ ಮಾಡ್ಬೋದು ಅನ್ನೋದಕ್ಕಿಂತ ಲರ್ನ್ ಏನು ಮಾಡ್ಬೋದು ಅನ್ನೋದನ್ನು ಅವ್ರು ನೋಡಬೇಕಾಗುತ್ತೆ. ಅಲ್ಟಿಮೇಟ್ ಅವರು ಲರ್ನಿಂಗ್ ಮಾಡ್ತಾ 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 ಸ್ವಲ್ಪ ಚಿಕ್ಕ ಇನ್ವೆಸ್ಟ್ಮೆಂಟಲ್ಲಿ ಅರ್ನ್ ಮಾಡ್ತಾ ಹೋಗಿ ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎರಡೂ ಮಾಡಿದಾಗ ಅವರು ತುಂಬ ಲಾಂಗ್ ಟರ್ಮ್ ಸ್ಟಾಕ್ ಮಾರ್ಕೆಟಲ್ಲಿ ಇರ್ತಾರೆ ಆ್ಯಂಡ್ ಅಲ್ಟಿಮೇಟ್ಲಿ ದುಡ್ಡು ಮಾಡ್ತಾ ಹೋಗ್ತಾರೆ. ನಾವು ಓವರ್ ದ ನೈಟಲ್ಲಿ ಬಂದು ನಾನು ಶ್ರೀಮಂತ ಆಗ್ತೀನಿ ಅಂತ ಅಂದರೆ ಡೆಫಿನೆಟ್ಲಿ ಕಷ್ಟ ಇದೆ. ಹಾಗಾಗಿ ಅವ್ರಿಗೆ ತುಂಬ ಲಾಂಗ್ ಟರ್ಮಲ್ಲಿ ಇರಬೇಕಾದ್ರೆ ಲರ್ನಿಂಗಿಗೆ ಜಾಸ್ತಿ ಒತ್ತು ಕೊಟ್ಟು ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗಿ ಅವರು ರಿಟರ್ನ್ನ ತಗೋಬೋದು. ಓಕೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಯಾವ ಆಪ್ಷನ್ ಇದೆ? ಮ್ಯೂಚುವಲ್ ಫಂಡ್, ಗೋಲ್ಡ್, ಸ್ಟಾಕ್, ಯಾವ ಯಾವ ಆಪ್ಷನ್ ಇದೆ ಸರ್? ಸುಮಾರು ಇದೆ ಸರ್. ಸವರನ್ ಬಾಂಡ್ಸ್ ಅಂತ ಇದೆ, ಗೌರ್ಮೆಂಟ್ ಬಾಂಡ್ಸ್ ಅಂತಿದೆ, ಮ್ಯೂಚುವಲ್ ಫಂಡ್ ಅಂತಿದೆ, ಲಾಂಗ್ ಟರ್ಮ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ, ಸೊ ಟ್ರೇಡಿಂಗ್ ಅಂತ ಇದೆ, ಸುಮಾರುಗಳಿದೆ. ಅದರಲ್ಲಿ ಅವ್ರು ಯಾವ ಕೆಟಗರಿ ಪೀಪಲ್ ಅಂತ ನೋಡಬೇಕಾಗತ್ತೆ. ಸೊ ಅವರು ಫಾರ್ ಎಕ್ಸಾಂಪಲ್ ರಿಟೈರ್ಡ್ ಪರ್ಸನ್ ಅಂತ ಕೇಳಿದರೆ ಅವ್ರು ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಮ್ಯೂಚುವಲ್ ಫಂಡ್ ಈಸ್ ಸೇಫ್? ಡೆಫಿನೆಟ್ಲಿ ಸೇಫ್, ಡೆಫಿನೆಟ್ಲಿ ಸೇಫ್. ಬಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾರೆ. ಕಡಿಮೆನೂ ಕೊಟ್ಟಿರೋಂಥ ಉದಾಹರಣೆಗಳಿದೆ. ಬಟ್ ಟೈಮ್ನ ಕೊಡಬೇಕು, ವೇಟ್ ಮಾಡಬೇಕು. ಡೆಫಿನೆಟ್ಲಿ ಮಾರ್ಕೆಟ್ ಕ್ರ್ಯಾಶ್ ಅಂತ ಆಗುತ್ತೆ, ಮತ್ತೆ ಅದು ರಿಟರ್ನ್ ಆಗುತ್ತೆ. ಅಲ್ಲಿವರೆಗೂ ಪೇಷನ್ಸಿಂದ ಇರಬೇಕು. ಪೇಷನ್ಸ್ ತುಂಬ ಇಂಪಾರ್ಟೆಂಟು ಟ್ರೇಡಿಂಗಲ್ಲಿ, ಎಸ್ಪೆಷಲಿ ಟ್ರೇಡಿಂಗ್ ಫೀಲ್ಡಲ್ಲಿ ಪೇಷನ್ಸ್ ಇಸ್ ದ ಕೀ. ದಿಸ್ ಇಸ್ ದ ಮೇನ್ ಲರ್ನಿಂಗ್ ಫಾರ್ ದಿಸ್ ಪಾಡ್ಕಾಸ್ಟ್. ಡೆಫಿನೆಟ್ಲಿ. ಓಕೆ, ಸೊ ಇಕ್ವಿಟಿ ಮತ್ತು ಡೆಟ್ ಡಿಫ್ರೆನ್ಸ್ ಏನು ಸರ್ ಇನ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಡೆಟ್ ಅಂತಂದರೆ ನೀವು ನಿಮ್ಮಲ್ಲಿ ಏನೇನು ಅಂದರೆ ಕಮಿಟ್ಮೆಂಟ್ ಇದೆ ಅದೆಲ್ಲ ನೋಡೋದಾದರೆ ಅದನ್ನು ಈಕ್ವಿಟಿ ಕಂಪೇರ್ ಮಾಡೋಕ್ಕಾಗಲ್ಲ. ಈಕ್ವಿಟಿ ಅನ್ನೋದು ನಿಮ್ಮ ಅಸೆಟ್ ಇದ್ದಂಗೆ. ಓಕೆ, ಡೆಪ್ಟ್ ಅನ್ನೋದು ನೀವು ಏನು ಎಲ್ಲೆಲ್ಲಿ EMIಗಳು ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ನಮ್ಮಲ್ಲಿ ಈಕ್ವಿಟಿ ಏನಿದೆ ಅಂತ ನೋಡಿಕೊಂಡ್ರೆ ಅಂದರೆ ಐ ಮೀನ್ ಎಷ್ಟು ಶೇರ್ಸ್ನ ಈಕ್ವಿಟಿ ಅಂತ ಕರೆಯೋದು ಏನಕ್ಕೆ ಅಂದರೆ ನಾವು ನಮ್ಮಲ್ಲಿ ಒಂದು ಸೈಟ್ನ ಪರ್ಚೇಸ್ ಮಾಡಿ ಇಟ್ಟಿದ್ದೀನಿ ನಾನು, ದಟ್ ಈಸ್ ಮೈ ಪ್ರಾಪರ್ಟಿ. ಬಟ್ ಇಲ್ಲಿ ಶೇರ್ಸಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಹೋಲ್ಡ್ ಮಾಡಿದ್ದೀನಿ, ದಟ್ ಈಸ್ ಈಕ್ವಿಟಿ. ಓಕೆ, ಒಂದು ಸ್ಟ್ರಾಂಗ್ ರೀಸನ್ ಕೊಡಿ ಸರ್ ಟು ಚೂಸ್ ಯುವರ್ ಆ್ಯಪ್. ನಮ್ಮ ಆ್ಯಪ್ನ ಯೂಸ್ ಮಾಡೋದಕ್ಕೆ ಅಂತಲೇ ಡೆಫಿನೆಟ್ಲಿ ಈ ಬಿಗಿನರ್ಸ್ಗಾಗಿರ್ಬೋದು ಅಥವಾ ಆಲ್ರೆಡಿ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಕ್ಸ್ಪರ್ಟ್ ಆಗಿರ್ಬೋದು, ಅವರು ಎಲ್ಲ ಕ್ಯಾಟಗರಿ ಪೀಪಲ್ಸ್ಗೂ ನಮ್ಮ ಸಾಫ್ಟ್ವೇರ್ ಅಲ್ಟಿಮೇಟಾಗಿ ಸೂಟ್ ಆಗುತ್ತೆ. ಸೊ ಟ್ರೇಡಿಂಗ್ನಿಂದ ಲೈಫ್ ಚೇಂಜ್ ಆಗುತ್ತಾ? 100% ಡೆಫಿನೆಟ್ಲಿ ಆಗಿದೆ. ನಾನೇ ಎಕ್ಸಾಂಪಲ್. ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ ಆ್ಯಂಡ್ ಪಬ್ಲಿಕ್ಕಿಗೆ ಹೆಲ್ಪ್ ಆಗೋ ಥರದ್ದೇ ಕ್ವಶನ್ಸ್ಗಳಿತ್ತು. ತುಂಬ ಇದನ್ನು ನೋಡಿದವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಚಾನಲ್ ಮುಖಾಂತರ ಎಲ್ರಿಗೂ ಒಂದು ಲಿಟ್ರಸಿ ಅನ್ನೋದು ಬಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ, ಕಾಂಪೌಂಡಿಂಗ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಬಂದು ಅವ್ರು ಅರ್ನ್ ಮಾಡಿ ಅವರು ಏನಂತಾರೆ ಫೈನಾನ್ಷಿಯಲಿ ಅವರು ವೆಲ್ತ್ ಕ್ರಿಯೇಷನ್ ಮಾಡಿಕೊಂಡು ಅವ್ರು ಗ್ರೋತ್ ಆದರೆ ಸಕ್ಸಸ್ ಆದರೆ ಅದಕ್ಕಿಂತ ಖುಷಿ ಬೇರೆ ಏನೇನಿಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೆಲ್ಕಮ್.